ಓಂ 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 ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತ್ವತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮಶ್ರೀಗುರುಪರ್ಯಂತಾಂ ವಂದೇ ಗುರುಪರಂಪರಾಂ ವಕ್ರತುಂಡಮಹಾಕಾಯ ಕೋಟಿಸೂರ್ಯಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ನಮಃ ಶಿವಾಯ. ಜಯ ಗುರುದೇವ್. ಇವತ್ತಿನಿಂದ ನಾವು ಅಷ್ಟಾವಕ್ರ ಗೀತೆಯ ಕನ್ನಡದಲ್ಲಿ ಇದರ ಬಗ್ಗೆ ಜ್ಞಾನ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದೆಯಲ್ಲ. ಪರಮ ಪೂಜ್ಯ ಗುರುಜಿಯವರು ಇದನ್ನ ಅಷ್ಟಾವಕ್ರ ಗೀತೆಯನ್ನ ವ್ಯಾಖ್ಯಾನಿಸಿದ್ದಾರೆ. ಆದ್ರೆ ಆ ಒಂದು ಪುಸ್ತಕ ನೋಡಿ, ಅಷ್ಟಾವಕ್ರ ಗೀತ ಅಂತ, ಈ ಪುಸ್ತಕದಿಂದ ಇದ್ರ ಮೇಲೆ ಆಧಾರವಾಗಿ ಏನು ಗುರುಗಳು ಇಂಗ್ಲಿಷಲ್ಲಿ ಮಾತಾಡಿದ್ದಾರೆ ಅದನ್ನ ನಾವು ಕನ್ನಡದಲ್ಲಿ ಏನು ಹೇಳಿದ್ದಾರೆ ಅದನ್ನೇ ಅಷ್ಟೇ ತಿಳ್ಕೊಳ್ಳೋದು. ಹೆಚ್ಚಿಗೆ ನನಗೇನು ಗೊತ್ತಿಲ್ಲ, ನಾನೇನು ವಿದ್ವಾಂಸ ಅಲ್ಲ ಏನೋ, ಅಥವಾ ಏನು ತಿಳಿದಿಲ್ಲ, ನನಗೇನು ಗೊತ್ತಿಲ್ಲ. ಗುರುಗಳು ಏನು ಹೇಳಿದ್ದಾರೆ ಇದರಲ್ಲಿ ಅದನ್ನ ನಾವು ಇದನ್ನ ಕನ್ನಡದಲ್ಲಿ ನಾವು ತಿಳ್ಕೊಳ್ಳೋಣ ಇದನ್ನ. ಓಕೆ, ಸೊ ಅದು ಕನ್ನಡದಲ್ಲಿ, ಇದು ಇಂಗ್ಲಿಷಲ್ಲಿ ಇರೋದು, ಮತ್ತೆ ಇದು ಕನ್ನಡದಲ್ಲಿ ಅಷ್ಟಾವಕ್ರ ಗೀತೆ ಭಾಗ 1 ಭಾಗ 2 ಎರಡು ಭಾಗಗಳಿದೆ ಕನ್ನಡದಲ್ಲಿ. ಸೊ ನೀವು ಕೂಡ ಈ ಪುಸ್ತಕ ತರಿಸ್ಕೊಳ್ಳಿ, ಹತ್ರ ಒಂದು ಪುಸ್ತಕ ಇಡ್ಬೇಕು ನಮಗೆ. ಅವಾಗ ಒಂದೊಂದ್ಸರಿ ಪೂರ್ತಿ ಬುಕ್ನಲ್ಲಿ ಇರೋದೆಲ್ಲ ನಾವು ಒಂದೊಂದ್ಸರಿ ಕೆಲವು ಲೈನ್ಗಳು ಬಿಟ್ಬಿಡ್ತೀವಿ. ನಾವು ಹೆಚ್ಚಿಗೆ ಮಾತಾಡೋದು ಏನಿರಲ್ಲ, ಆದರೆ ಒಂದೊಂದ್ಸರಿ ಕೆಲವು ಒಂದೆರಡು ಲೈನ್ ಅಲ್ಲಲ್ಲಿ ಬಿಟ್ಬಿಟ್ಟಾಗ ಅದನ್ನ ನೀವು ಸ್ವಲ್ಪ ನೋಡ್ಕೊಳ್ಳಿ, ಅದನ್ನು ಅರ್ಥ ಆಗ್ತಾ ಇದೆಯಲ್ಲ. ಸೊ ಅದಕ್ಕೋಸ್ಕರ ಇವತ್ತಿಂದ ಈ ಅಷ್ಟಾವಕ್ರ ಗೀತೆಯನ್ನ ನಾವು ಇದನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಕರ್ಮಯೋಗ ಟೀಮ್ ಎಲ್ಲ ಸೇರಿ ಇದನ್ನು, ಎಲ್ಲ STCs ಎಲ್ಲ ತುಂಬಾ ಇದಕ್ಕೆ ಮತ್ತೆ ಗುರುಗಳ ಆಶೀರ್ವಾದ ಇದೆಲ್ಲ ಆಗಿದೆ. ಸೊ ಅದರಿಂದ ಇವತ್ತಿಂದ ನಾವು ಈ ಅಷ್ಟಾವಕ್ರ ಗೀತೆಯನ್ನ ಪ್ರತಿ ದಿವಸ 1-3 ಗಂಟೆ ಈ ಜ್ಞಾನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮತ್ತೊಮ್ಮೆ ಎಲ್ರಿಗೂ ಈ ಅಷ್ಟಾವಕ್ರ ಗೀತೆಯ ಜ್ಞಾನ ಚರ್ಚೆಗೆ ಸ್ವಾಗತ, ಸುಸ್ವಾಗತ. ಓಂ ನಮಃ ಶಿವ. ಎಲ್ರಿಗೂ ಕೇಳಿಸ್ತಾ ಇದೆಯಲ್ಲ? ನನ್ನ ಮಾತು ಕೇಳಿಸ್ತಾ ಇದೆಯಲ್ಲ? ನನ್ನ ಭಾಷೆ ಅರ್ಥ ಆಗ್ತಾ ಇದೆಯಾ ಕನ್ನಡ? ಆಮೇಲೆ ಇದಕ್ಕೆ ಒಂದಷ್ಟು ನಿಯಮಗಳಿರುತ್ತೆ. ಇದನ್ನ ನಿಯಮಗಳ ಬಗ್ಗೆ ನಮ್ಮ ಮಹಾದೇವ್ ಪ್ರಸಾದ್ ಅವರಾಗ್ಲಿ, ಹನುಮಂತ ರೆಡ್ಡಿ ಅವರಾಗ್ಲಿ, ಮತ್ತೆ ನಮ್ಮ STC ಸಾರ್ನಿದ್ರೆ ಅವರು ನಿಮಗೆ ಹೇಳಿರ್ತಾರೆ ಇಷ್ಟಕ್ಕೆ ಮುಂಚೆ. ಪ್ರತಿ ದಿವಸ ಇನ್ ಟೈಮ್ ಬರಬೇಕು, ಸ್ವಲ್ಪ ಸಾಧನೆ ಮಾಡ್ಬೇಕು ನಾವು, ಜೊತೆಗೆ ಗ್ರೂಪ್ ಸಾಧನೆ ಮಾಡ್ಬೇಕು ನಾವು ಒಟ್ಟಿಗೆ. ಸೊ ಒಟ್ಟಿಗೆ ಕೂತ್ಕೊಂಡು ಮತ್ತೆ ಎಲ್ಲ ಪ್ರತಿ ದಿವಸನೂ ಈ ಜ್ಞಾನವನ್ನು ಕೇಳ್ಬೇಕು ನಾವು. ಮಧ್ಯದಲ್ಲಿ 1-2 ದಿವಸ ಬರ್ದಿರ ನೀವು ಅಬ್ಸೆಂಟ್ ಆಗ್ಬಿಟ್ರೆ ಅದೇನಾಗುತ್ತೆ, ನಿಮ್ಗೆ ಇನ್ನೊಂದು ಕನೆಕ್ಟ್ ಆಗೋದಿಲ್ಲ, ಮುಂದಿನ ಒಂದು ಇದಕ್ಕೆ ಕನೆಕ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ಐ ರಿಕ್ವೆಸ್ಟ್ ಎವ್ರಿವನ್, ಪ್ರತಿಯೊಬ್ಬರು ಯಾರ್ಯಾರು ಇಲ್ಲಿ ಬಂದಿದ್ದೀರಾ ಇವತ್ತು, ಎಲ್ಲ ಪ್ರತಿ ದಿವಸನೂ ಚಾಚು ತಪ್ಪದೆ ಸೆಷನ್ಸ್ಗೆ ಬರೋದನ್ನ ನಾವು ಮಾಡೋಣ. ಯಾಕೆಂದ್ರೆ ಸುಮ್ಮನೆ ಸೆಷನ್ಗೆ ಬಂದು ಕೂತ್ಕೊಳ್ಳೋದು ಪ್ರಯೋಜನ ಇಲ್ಲ. ಸ್ವಲ್ಪ ಸಾಧನೆ ಮಾಡಿ ಸೆಷನ್, ಅದಕ್ಕೆ ಹೇಳ್ತಾರೆ ಅಷ್ಟಾವಕ್ರ ಮಹರ್ಷಿಗಳು, ಅಷ್ಟಾವಕ್ರ ಗೀತೆ ಕೇಳಬೇಕು ಅಂದ್ರೆ ಅದಕ್ಕೆ ಏನೇನು ಅರ್ಹತೆಗಳು ಇರಬೇಕು, ಕ್ವಾಲಿಫಿಕೇಶನ್ಸ್ ಇರಬೇಕು, ಅದರಲ್ಲಿ ಹೇಳ್ತಾರೆ. ಅದರಲ್ಲಿ ಧ್ಯಾನ ಮಾಡೋದು ಅತ್ಯಂತ ತುಂಬಾ ಬೇಕಾಗಿರುವಂತ ಒಂದು ಅರ್ಹತೆ ಅದು. ಸೊ ಪ್ರತಿ ದಿವಸ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಆಮೇಲೆ ನಾವು ಈ ಜ್ಞಾನವನ್ನು ಕೇಳಿದಾಗ ಅವಾಗ ಏನಾಗುತ್ತೆ ಅಂದ್ರೆ ನಮಗೆ ಆಳವಾಗಿ ಒಳಗೆ ಇಳಿಯುತ್ತೆ. ಒಬ್ಬ ಸಾಧಕನಿಗೆ ಇದು ಸಂಜೀವಿನಿ ತರ ಈ ಅಷ್ಟಾವಕ್ರ ಗೀತೆ. ಸೊ ಅದಕ್ಕೋಸ್ಕರ ಕಂಪಲ್ಸರಿ ನಾವು ಈ ಒಂದು ಧ್ಯಾನದ ಒಂದು ಮೊದಲು ಸೆಷನ್ 7:30ಗೆ ಜಾಯ್ನ್ ಆಗ್ತಾರಲ್ಲ, ಅದಕ್ಕೆ
ದಯವಿಟ್ಟು ಬನ್ನಿ, ತಪ್ಪಿಸ್ಕೊಂಬೇಡಿ. ಮತ್ತೆ ಎಲ್ಲಾ ದಿವಸನೂ, ಪ್ರತಿ ದಿವಸನೂ ಬನ್ನಿ. ಅವಾಗ ಏನಾಗತ್ತಂದ್ರೆ ಪೂರ್ಣವಾಗಿ ನಾವು ಜ್ಞಾನವನ್ನ ಪಡೆಯಕ್ಕಾಗತ್ತೆ. ಇಷ್ಟಕ್ಕೆ ಮುಂಚೆ ಯಾವ ತರ ಇತ್ತು ಅಂದ್ರೆ, ಒಂದ್ ದಿವಸ ಆಬ್ಸೆಂಟ್ ಆದ್ರೆ ಮತ್ತೆ ಅವ್ರನ್ನ ಸೇರಿಸ್ತಾ ಇರ್ಲಿಲ್ಲ. ಯಾವಾಗ ನಾವು ಸುಮಾರು ವರ್ಷಗಳ ಹಿಂದೆ ಟೀಚರ್ಸ್ ಟ್ರೈನಿಂಗ್ ಹೋಗಕ್ ಮುಂಚೆ ಅಷ್ಟಾವಕರ ಗೀತೆ ಕೇಳಬೇಕು ಅಂದ್ರೆ ಅದು ಎಷ್ಟು ಕ್ಯಾಸೆಟ್ ಇದೆ ಅಷ್ಟು ಕ್ಯಾಸೆಟ್ ಕೇಳಬೇಕು ಪ್ರತಿ ದಿವಸ. ಒಂದ್ ದಿವಸ ಅವ್ರದ್ದು ಆಬ್ಸೆಂಟ್ ಆದ್ರೂ ಮತ್ತೆ ನೆಕ್ಸ್ಟ್ ಕ್ಲಾಸ್ಗೆ ಅವ್ರಿಗೆ ಸೇರಿಸ್ತಾ ಇಲ್ಲ, ಅವ್ರು ಮತ್ತೆ ಮೊದಲಿನಿಂದ ಕೇಳಬೇಕು. ಅಷ್ಟು ಸ್ಟ್ರಿಕ್ಟ್ ಆಗಿತ್ತು. ಆದ್ರೆ ಪರಮ ಪೂಜ್ಯ ಗುರುಗಳ ಒಂದು ಕರುಣೆ, ಅವರು ಇದನ್ನ ಇನ್ ಸ್ವಲ್ಪ ಇದು ಮಾಡಿ ಪುಸ್ತಕದ ರೂಪದಲ್ಲಿ ಅವ್ರು ಮಾತಾಡಿರೋದನ್ನ ಪುಸ್ತಕ ಎರಡನೇ ಸರಿ ಅಷ್ಟಾವಕರ ಗೀತೆ ಆದಾಗ ಪುಸ್ತಕದ ರೂಪದಲ್ಲಿ ಇದನ್ನ ತಗೊಂಡ್ಬಂದಿದ್ದಾರೆ. ಪ್ರತಿಯೊಬ್ಬರಿಗೂ ಇದು ಕೈಗೆ ಎಟುಕುವ ರೀತಿಯಲ್ಲಿ ಜ್ಞಾನ ನಮಗೆ ಗುರುಗಳು ಕೊಟ್ಟಿದ್ದಾರೆ. ಆದ್ರೆ ಈ ಜ್ಞಾನವನ್ನು ಅರಗಿಸ್ಕೊಳ್ಬೇಕು ಅಂದ್ರೆ ಸಾಧಕನಿಗೆ ಮಾತ್ರ ಕೈಗೆ ಸಿಗತ್ತೆ. ಸುಮ್ಮನೆ ಈ ಧ್ಯಾನದ ಪಥದಲ್ಲಿ ನಡೀದೇ ಇರೋವನಿಗೆ, ಯೋಗದ ಪಥದಲ್ಲಿ ನಡೀದೇ ಇರೋವನಿಗೆ, ಈ ಅಧ್ಯಾತ್ಮದ ಪಥದಲ್ಲಿ ನಡೀದೇ ಇರೋವನಿಗೆ ಈ ಜ್ಞಾನ ಅಷ್ಟು ಸುಲಭವಾಗಿ ಜೀರ್ಣವಾಗುವಂತಹ ಒಂದು ವಿಷಯ ಅಲ್ಲ ಇದು. ಅದಕ್ಕೋಸ್ಕರ ಅಷ್ಟಾವಕರ ಗೀತೆ ಸ್ವಲ್ಪ ನಮಗೆ ಅರ್ಥ ಆಗ್ಬೇಕು ಅಂದ್ರೆ ಸ್ವಲ್ಪ ಮಟ್ಟಿಗೆ ಧ್ಯಾನದಲ್ಲಿ ಪ್ರವೇಶ ಇರಬೇಕು. ಅದನ್ನ ಗುರುಗಳು ಹೇಳ್ತಾರೆ ಹೋಗ್ತಾವ. ಇವಾಗ ನಾವು ಈ ಅಷ್ಟಾವಕರ ಗೀತೆಯನ್ನ ನಾವು ಪ್ರಾರಂಭ ಮಾಡೋಣ. ಓಂ ನಮಃ ಶಿವಾಯ. ಏನ್ ಹೇಳ್ತಾರೆ, ಸಾವಿರಾರು ವರ್ಷಗಳ ಹಿಂದೆ ಜನಕ ಮಹಾರಾಜ ಇತ್ತು. ಅವ್ರ ಮಹರ್ಷಿನೇ, ಆಕ್ಚುಲಿ ಅವ್ರು ರಾಜರ್ಷಿ ಅಂತ ಕರೆಯೋರು. ಜನಕ ಮಹಾರಾಜರನ್ನ ರಾಜರ್ಷಿ ಅಂದ್ರೆ ಏನು, ಸಾಮ್ರಾಜ್ಯದಲ್ಲಿ ಸಿಂಹಾಸನದ ಮೇಲೆ ಕೂತಂತ ಒಬ್ಬ ಮಹರ್ಷಿಯ ರೀತಿಯಲ್ಲಿ ಸಾಮ್ರಾಜ್ಯ ನಡೆಸ್ತಾ ಇದ್ರು ಅವರು. ಯಾಕಂದ್ರೆ ಎಲ್ಲಾ ಮಹಾರಾಜರಿಗೂ ಜ್ಞಾನದ ಮೇಲೆ ಆಸಕ್ತಿ ಇರೋದಿಲ್ಲ. ಆದ್ರೆ ಜನಕ ಮಹಾರಾಜರಿಗೆ ಅಧ್ಯಾತ್ಮದ ಕಡೆ ತುಂಬಾ ಒಲವಿತ್ತು. ಸೊ ಅದಕ್ಕೆ ರಾಜರ್ಷಿ ಅಂತ ಕರೀತಾರೆ ಜನಕ ಮಹಾರಾಜರನ್ನು. ಅವರು ಎಲ್ಲ ಸಂತರು ಎಲ್ಲರನ್ನ ಅವಾಗವಾಗ ಭೇಟಿಯಾಗಿ ಆತ್ಮಜ್ಞಾನವನ್ನ ತಿಳ್ಕೊಬೇಕು ಅಂತ ತುಂಬಾ ಒಳಗಡೆ ಒಂದು ಆಳವಾದ ಒಂದು ಆಸಕ್ತಿ, ಅದ್ರ ಬಗ್ಗೆ ತಿಳ್ಕೊ ಒಂದು ಕುತೂಹಲ. ಮಹಾರಾಜನಾಗಿದ್ದು ರಾಜ್ಯದ ಎಲ್ಲ ಕಾರ್ಬಾರ್ ನೋಡ್ಕೊಳ್ತಾ ಅದ್ರ ಮಧ್ಯೆ ಅಧ್ಯಾತ್ಮ ಜ್ಞಾನ ಕೂಡ ಅದ್ರ ಬಗ್ಗೆ ಒಂದು ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ರು ಅವರು. ಒಂದು ಕತೆ ಹೇಳ್ತಾ ಹೋಗ್ತಾರೆ ಇವತ್ತು. ಹೇಗೆ ಅಂದ್ರೆ, ಒಂದು ಸಾಯಂಕಾಲ ನಡೀತಾ ಇರುತ್ತೆ, ಸಭೆ ನಡೀತಾ ಇರುತ್ತೆ, ರಾಜ್ಯಸಭೆ ನಡೀತಾ ಇರುತ್ತೆ. ಅವಾಗ ಎಲ್ಲ ರಾಜ್ಯದ ತುಂಬಾ ಚಕ್ರವರ್ತಿ ಅವರು, ಮಹಾರಾಜರವರು, ರಾಜ್ಯದಲ್ಲಿ ಇರೋರೆಲ್ಲ ಬಂದು ಮಹಾರಾಜನ ಮುಂದೆ ತಮ್ಮ ಏನೇನು ಕಂಪ್ಲೇಂಟ್ಸ್ ಇರುತ್ತೆ, ಅವ್ರಿಗೆ ಏನೇನು ಸಮಸ್ಯೆಗಳಿರುತ್ತೆ ಅದನ್ನ ಹೇಳ್ಕೊಳ್ತಾ ಇರ್ತಾರೆ ಬೇರೆ ಬೇರೆ ಭಾಗಗಳಿಂದ. ಇದು ಪ್ರತಿ ದಿವಸ ನಡೆಯುವಂತ ಒಂದು ಕಾರ್ಯಕ್ರಮ ಇದು. ಮಹಾರಾಜನಲ್ಲಿ ಪ್ರಜೆಗಳೆಲ್ಲ ಬಂದು ಅವ್ರವ್ರ ಕಷ್ಟಗಳನ್ನು ಹೇಳ್ಕೊಳ್ತಾ ಇರ್ತಾರೆ. ಮತ್ತೆ ಬೇರೆ ಬೇರೆ ಭಾಗಗಳಿಂದ ಏನೇನು ನಡೀತಾ ಇದೆ ಸಾಮ್ರಾಜ್ಯದಲ್ಲಿ ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ. ಇದು ಪ್ರತಿ ದಿವಸ ಒಂಥರ ರೊಟೀನ್. ಇದು ನಡೀತಾ ಪ್ರತಿ ದಿವಸ ನಡೀತಾ ಇದೆಯಲ್ಲ, ಈಗ ಅದನ್ನು ಕೇಳ್ತಾ ಏನ್ ಮಾಡ್ತಾರೆ, ಸಿಂಹಾಸನದಲ್ಲಿ ಹಾಗೆಯೇ ತಲೆ ಹಿಂದಕ್ಕೆ ಹೊರ್ಕೊಂಡು ನಿದ್ದೆ ಮಾಡ್ಬಿಡ್ತಾರೆ. ಒಂದು ಜಂಪ್ ಹತ್ತು ಬಿಡುತ್ತೆ ಅವ್ರಿಗೆ, ಹಾಗೆ ನಿದ್ದೆ ಮಾಡ್ಬಿಡ್ತಾರೆ. ಆ ನಿದ್ದೆಯಲ್ಲಿ ಅವ್ರಿಗೊಂದು ಕನಸು ಕಾಣುತ್ತೆ. ಆ ಕನಸಿನಲ್ಲಿ ಏನಾಗುತ್ತೆ, ಒಂದು ಭಾರಿ ದೊಡ್ಡ ಪ್ರವಾಹ ಬಂದು ಪೂರ್ತಿ ಅವರ ಸಾಮ್ರಾಜ್ಯ ಎಲ್ಲ ಪ್ರವಾಹದಲ್ಲಿ ಮುಳುಗಿ ಹೋಗ್ಬಿಟ್ಟಂಗೆ, ನೀರಿನಲ್ಲಿ ಪ್ರವಾಹದಲ್ಲಿ ಮುಳುಗಿ ಹೋದ ರೀತಿಯಲ್ಲಿ ಅವರಿಗೆ ಒಂದು ಕನಸು ಬರುತ್ತೆ. ಪ್ರವಾಹ ಬಂದಾಗ ನಮಗ್ ಗೊತ್ತೇ ಇದೆ, ಎಷ್ಟೋ ಸರಿ ಚೆನ್ನಾಗಿ ಬೆಳೆದು ನಿಂತಿರೋ ಪೈರು ಬೆಳೆ ಎಲ್ಲ ಕೈಗೆ ಸಿಗೋದಿಲ್ಲ. ಯಾಕಂದ್ರೆ ನೀರು ಹೆಚ್ಚಾಗ್ಬಿಟ್ರು ಬೆಳೆ ಎಲ್ಲ ನಾಶ ಆಗ್ಬಿಡುತ್ತೆ. ಅದರಿಂದ ಏನಾಗತ್ತಂದ್ರೆ ಸಾಮ್ರಾಜ್ಯದಲ್ಲಿ ಏನೋ ಪ್ರವಾಹ ಬಂದ ಮೇಲೆ ಅವ್ರಿಗೆ ಬೆಳೆ ಎಲ್ಲ ನಾಶ ಆಗೋಗಿ ಬರ ಬಂದ್ಬಿಡುತ್ತೆ. ಅವಾಗ ಇದು ಕನಸಲ್ಲಿ ನಡೀತಾ ಇರೋದು, ಅರ್ಥ ಮಾಡ್ಕೊಳ್ಳಿ. ಇದು ಕನಸಲ್ಲಿ ನಡೀತಾ ಇರೋದು. ಈ ಪ್ರವಾಹದಲ್ಲಿ ಎಷ್ಟೋ ಲಕ್ಷಾಂತರ ಎಕರೆ ಜಮೀನಲ್ಲಿ ಬೆಳೆ ನಾಶ ಆಗೋಗುತ್ತೆ, ರಾಸುಗಳಿಗೆಲ್ಲ ತೊಂದರೆ ಆಗ್ತದೆ. ಸೊ ಎಲ್ಲ ಕಳ್ಕೊಂಡ್ಬಿಡ್ತಾರೆ ಎಲ್ಲ ಜನ ಎಲ್ಲ. ಈ ರಾಜ ಕೂಡ ತನ್ನ ಸಣ್ಣ ಸಿಂಹಾಸನವನ್ನು ಕಳ್ಕೊಂಡಿರ್ತಾನೆ. ಈ ರೀತಿಯಾದ ಕನಸು ಬರುತ್ತೆ ಆತನಿಗೆ, ಜನಕ ಮಹಾರಾಜನಿಗೆ. ಅವನು ಬೀದಿಯಲ್ಲಿ ಅಲಿಯಕ್ಕೆ ಶುರು ಮಾಡ್ಬಿಡ್ತಾನೆ. ಒಂದೊಂದು ಬೀದಿಯಲ್ಲೂ ಅಲಿಯಕ್ಕೆ ಶುರು ಮಾಡಿ ಹಸಿವಿಗೋಸ್ಕರ ಎಲ್ಲ ಕಳ್ಕೊಂಡ್ಬಿಡ್ತಾನೆ. ಆ ರೀತಿಯಾದ ಕನಸು. ಹಸಿವಿನಿಂದ ಬೀದಿಯಲ್ಲಿ ಅಲಿಯಕ್ಕೆ ಶುರು ಮಾಡ್ತಾನೆ. ಆ ಹಸಿವಿನಿಂದ ಎಲ್ಲರ ಮನೆ ಮುಂದೆ ಹೋಗಿ ನಿಂತ್ಕೊಂಡು ಆಹಾರಕ್ಕಾಗಿ ಬೇಡಕ್ಕೆ ಶುರು ಮಾಡ್ತಾನೆ.
ಬಟ್ ಯಾರು ಏನು ಕೊಡೋದಿಲ್ಲ, ಯಾಕಂದ್ರೆ ಯಾರ ಹತ್ರನೂ ಇಲ್ಲ ಪಾಪ, ಎಲ್ಲರೂ ಒದ್ದಾಡ್ತಾ ಇರ್ತಾರೆ. ಕೊನೆಗೆ ಯಾರೋ ಒಬ್ರು ಆತನಿಗೆ ಒಂದು ರೊಟ್ಟಿ ಕೊಡ್ತಾರೆ. ಆಗಿನ ಕಾಲದಲ್ಲಿ ಒಂದು ನಿಯಮ ಇತ್ತು, ಇದು ಸುಮ್ಮನೆ ರೀಸೆಂಟ್ ಆಗಿ ಒಂದು 50 ವರ್ಷದ 40-50 ವರ್ಷದ ಹಿಂದೆನೂ ಇತ್ತು. ಇವಾಗ ಏನು ಅಂದ್ರೆ, ಮಧ್ಯಾಹ್ನದ ಊಟದ ಸಮಯದಲ್ಲಿ ಊಟ ಮಾಡಕ್ ಮುಂಚೆ ಯಾರಾದ್ರೂ ಒಬ್ರು ಮನೆ ಮುಂದೆ ಬರ್ತಾರ, ಯಾರಾದ್ರೂ ಅತಿಥಿಗಳು ಬರ್ತಾರ, ಫಸ್ಟ್ ಅವ್ರು ಊಟ ಹಾಕಿ ನಾವು ಊಟ ಮಾಡೋಣ ಅಂತ ಒಂದು ಪದ್ಧತಿ. ಸೊ ಆಗಿನ ಕಾಲದಲ್ಲಿ ಊಟದ ಸಮಯಕ್ಕೆ ಯಾರಾದ್ರೂ ಬಂದ್ರೆ ಅವರಿಗೆ ಫಸ್ಟ್ ಊಟ ಹಾಕಿ ಆಮೇಲೆ ಊಟ ಮಾಡ್ಬೇಕು, ನಾವು ಊಟ ಮಾಡ್ಬೇಕು ಅಂತ ಒಂದು ಪದ್ಧತಿ. ಸೊ ಇವ್ರ ಹತ್ರ ಇದ್ದಿದ್ದು ಒಂದೇ ಒಂದು ರೊಟ್ಟಿ. ಅವ್ರಿಗೆ ಆಲೋಚನೆ ಸ್ಟಾರ್ಟ್ ಆಗ್ಬಿಡುತ್ತೆ ಮನಸ್ಸಿನಲ್ಲಿ, ಏನಪ್ಪಾ ಇರೋದು ಒಂದು ರೊಟ್ಟಿ, ಯಾರನ್ನ ಬಂದು ಕೇಳ್ಬಿಟ್ರೆ ಏನ್ ಗತಿ, ಇನ್ನೊಬ್ರ ಜೊತೆ ಹಂಚ್ಕೋಬೇಕಲ್ವ ನಾನು, ಇರೋದು ಒಂದು ರೊಟ್ಟಿ, ನನ್ನ ಹಸಿವೆ ನೀಗ್ತಾ ಇಲ್ಲ, ಈ ಒಂದು ರೊಟ್ಟಿ ಸಾಲೋದಿಲ್ಲ, ಇದನ್ನ ಇನ್ನೊಬ್ರು ಕೊಟ್ರೆ ನನ್ನ ಪರಿಸ್ಥಿತಿ ಏನು ಅಂತ ಆಲೋಚನೆ ಮಾಡ್ತೀನಿ. ಕೇಳಿಸ್ಕೊತಾ ಇದ್ದೀರಾ ಎಲ್ಲ? ಆರ್ ಯು ಆಲ್ ವಿತ್ ಮೀ? ಯಾ. ಸೊ ಅವಾಗ ಏನ್ ಮಾಡ್ತಾರೆ, ಆ ರೊಟ್ಟಿಯನ್ನ ತಮ್ಮ ಹರಕಲ್ ಬಟ್ಟೆಯಲ್ಲಿ ಬಚ್ಚಿಟ್ಕೊಳ್ತಾರೆ. ನೋಡಿ, ಇದು ಕೂಡ ಒಂದು ಆ ಕನಸಲ್ಲಿ ನಡೀತಾ ಇರುವಂತ. ಮತ್ತೆ ಯಾರು ಇಲ್ಲದೆ ಇರೋ ಜಾಗದಲ್ಲಿ ಹೋಗಿ ಎಲ್ಲೋ ಒಂದು ಮರದ ಕೆಳಗೋ ಯಾವುದೋ ಒಂದು ಎಲ್ಲೋ ಒಂದು ಜಾಗದಲ್ಲಿ ಹೋಗಿ ಬಚ್ಚಿಟ್ಕೊಳ್ತಾರೆ. ಬಚ್ಚಿಟ್ಕೊಂಡು ಆ ಬಟ್ಟೆ ಒಳಗಡೆಯಿಂದ ರೊಟ್ಟಿನ ಆಚೆ ತೆಗಿತಾರೆ. ಆ ರೊಟ್ಟಿ ಆಚೆ ತೆಗೆದು ಅದನ್ನ ತಿನ್ನಕ್ಕೆ ಉಪಕ್ರಮಿಸ್ತಾರೆ, ಅದನ್ನ ಪ್ರಾರಂಭ ಮಾಡ್ತಾರೆ. ಅಷ್ಟೊತ್ತಿಗೆ ಏನಾಗತ್ತೆ, ಆಕಾಶದಿಂದ ಒಂದು ಹದ್ದು ಬಂದು ಆ ರೊಟ್ಟಿನ ಕಿತ್ಕೊಂಡು ಹೋಗ್ಬಿಡುತ್ತೆ. ಆ ರೊಟ್ಟಿನ ಕಿತ್ಕೊಂಡು ಹೋಗ್ಬಿಡುತ್ತೆ. ಕಿತ್ಕೊಂಡು ಹೋದಾಗ ಜನಕ ಮಹಾರಾಜನಿಗೆ ಅದು ಒಂದು ರೀತಿ ಆಘಾತ ಉಂಟಾಗುತ್ತೆ, ಶಾಕ್ ಉಂಟಾಗುತ್ತೆ. ಆ ಶಾಕ್ ಆದಾಗ ಏನ್ ಮಾಡ್ತಾನಂದ್ರೆ, ಹಾ ಅಂತ ಒಂದು ಉದ್ಗಾರ ಮಾಡ್ತಾನೆ, ಕೂಗಕ್ಕೆ ಶುರು ಮಾಡ್ಬಿಡ್ತಾನೆ. ಆವಾಗ ಆ ಶಬ್ದ ಮಾಡಿದ ತಕ್ಷಣ ಆತನ ಕನಸಲ್ಲಿ, ಇಷ್ಟೊತ್ತು ಇದ್ದಿದ್ದ ಕನಸಲ್ಲಿ ಸಡನ್ ಆಗಿ ಆ ಕನಸಿಂದ ಆಚೆ ಬಂದ್ಬಿಡುತ್ತೆ. ಕನಸಿನಿಂದ ಆಚೆ ಬಂದು ಸುತ್ತಲೂ ನೋಡಿದ್ರೆ ಪ್ರಜೆಗಳು ಅವ್ರವ್ರ ಕಷ್ಟಗಳು ಇನ್ನ ಹೇಳ್ಕೊಳ್ತಾ ಇರ್ತಾರೆ. ಅವರು ಅವಾಗ ರಿಯಲೈಸ್ ಆಗತ್ತೆ, ನಾನು ಇಷ್ಟೊತ್ತು ಕಂಡಿದ್ದು ಕನಸಿದು, ಇದು ನಿಜ ಅಲ್ಲ. ಆದ್ರೆ ಇನ್ನ ಹಸಿವಿದೆ ಹೊಟ್ಟೆಯಲ್ಲಿ. ಕನಸಲ್ಲೂ ಹಸಿವಿತ್ತು, ಇವಾಗಲೂ ಹಸಿವಿದೆ. ಓಕೆ, ಯಾವುದು ನಿಜ? ಕನಸಲ್ಲಾಗಿದ್ರೆ ನಿಜಾನ? ಇವಾಗ ಈ ಹಸಿವು ಹಾಗೆ ಕನಸಲ್ಲೂ ಹಸಿವಿದೆ, ಇವಾಗ್ಲೂ ಹಸಿವಿದೆ, ಇದು ನಿಜಾನ? ಅವಾಗ ರಾತ್ರಿ ಊಟದ ಸಮಯ ಆಗಿರ್ಬೋದು, ಅದಕ್ಕೆ ಹಸಿವಾಗಿರುತ್ತೆ, ಅದು ಕನಸಲ್ಲೂ ರಿಫ್ಲೆಕ್ಟ್ ಆಗಿರುತ್ತೆ, ಮೋಸ್ಟ್ಲಿ ಇರ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಆತನಿಗೆ ಒಂದು ರೀತಿ ಅಯೋಮಯ ಪರಿಸ್ಥಿತಿ, ಕನ್ಫ್ಯೂಸ್ ಆಗ್ಬಿಡ್ತಾನೆ. ಯಾವುದು ಸತ್ಯ ಇದರಲ್ಲಿ? ಕನಸು ಸತ್ಯನ ಅಥವಾ ಇವಾಗ ನಾನು ಜಾಗೃತಾವಸ್ಥೆಯಲ್ಲಿ ಇದ್ದೀನಲ್ಲ ಇದು ಸತ್ಯನ? ಸೊ ಯಾವುದು ಸತ್ಯ ಅಂತ ಅದ್ರ ಬಗ್ಗೆ ಆಲೋಚನೆ ಮಾಡಕ್ಕೆ ಶುರು ಮಾಡಿ. ಜನಕ ಮಹಾರಾಜ ಯಾವ ರೀತಿ ಅಂದ್ರೆ, ಯಾವುದಾದ್ರೂ ಈ ರೀತಿಯಾದ ಪ್ರಶ್ನೆಗಳು ಬಂದಾಗ, ಜಿಜ್ಞಾಸೆ ಉಂಟಾದಾಗ ಆತನಿಗೆ ಅದನ್ನು ಸುಮ್ಮನೆ ಬಿಡೋದಿಲ್ಲ ಆತನು. ಸೊ ಜನಕ ಮಹಾರಾಜನ ಆಸ್ಥಾನದಲ್ಲಿ ವಿದ್ವಾಂಸರಿಗೇನು ಕೊರತೆ ಇಲ್ಲ. ವಿದ್ವಾಂಸರು, ದೊಡ್ಡ ದೊಡ್ಡ ಕವಿಗಳು ಎಲ್ಲ ಇರ್ತಾರೆ. ಅವ್ರಿಗೆಲ್ಲ ಈ ಪ್ರಶ್ನೆ ಅವ್ರ ಮುಂದೆ ತಗೊಂಡೋಗಿ ಇಡ್ತಾನೆ ಜನಕ ಮಹಾರಾಜ. ನೋಡಿ, ನನಗೆ ಈ ತರದ ಒಂದು ಅನುಭವ ಉಂಟಾಗಿದೆ, ಯಾವುದು ಸತ್ಯ? ಕನಸಲ್ಲಿ ನಡೆದಿದ್ದ ಸತ್ಯನ ಅಥವಾ ಜಾಗೃತಾವಸ್ಥೆಯಲ್ಲಿ ನಡೆದಿದ್ದ ಸತ್ಯನ? ಯಾವುದು ಸತ್ಯ? ಇದಕ್ಕೊಂದು ಪರಿಹಾರ ಕೊಡಿ ಅಂತ ಅವ್ರ ಮುಂದೆ ಇಡ್ತಾನೆ. ಅದು ತುಂಬಾ ದಿವಸ ಡಿಬೇಟ್ ನಡೆಯುತ್ತೆ, ವಾದ ವಿವಾದಗಳು ನಡೆಯುತ್ತೆ. ಅಲ್ಲಿರೋರೆಲ್ಲ ಒಬ್ಬೊಬ್ರು ಒಂದೊಂದು ಪರಿಹಾರ ಕೊಡೋಕೆ ಶುರು ಮಾಡ್ತಾರೆ. ಯಾವುದರಿಂದಾನೂ ಈತನಿಗೆ ಮನಸ್ಸಿಗೆ ಸಂತೃಪ್ತಿ ಉಂಟಾಗೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ಯಾರೋ ಒಬ್ರು ಅವ್ರ ಮಂತ್ರಿಗಳು ಬಂದು ಹೇಳ್ತಾರೆ, ಏನು ಅಂದ್ರೆ, ಮಹಾಸ್ವಾಮಿ, ಇದಕ್ಕೆಲ್ಲ ಉತ್ತರ ಕೊಡೋರು ಒಬ್ಬರೊಬ್ರು ಇದ್ದಾರೆ, ಒಬ್ಬ ಬ್ರಹ್ಮಜ್ಞಾನಿ ಒಬ್ರು ಇದ್ದಾರೆ, ಅಷ್ಟಾವಕ್ರ ಮಹರ್ಷಿ ಅಂತ. ಅವರನ್ನ ನೀವು ಆಶ್ರಯಿಸಿದ್ರೆ ಇದಕ್ಕೆ ನಿಮಗೆ ಉತ್ತರ ಸಿಗತ್ತೆ. ನಿಮಗೆ ಏನು ಈ ಸಮಸ್ಯೆ ಬಂದಿದೆಯಲ್ಲ, ಇದಕ್ಕೆ ಉತ್ತರವನ್ನು ಕೊಡಬಲ್ಲುವಂತ ಸಮರ್ಥನಾದ ವ್ಯಕ್ತಿ, ಸಮರ್ಥನಾದ ಒಬ್ಬ ಮಹಾತ್ಮ ಯಾರನ್ನ ಇದ್ರೆ ಅಷ್ಟಾವಕ್ರ ಮಹರ್ಷಿಗಳೇ, ಅವರನ್ನ ನೀವು ಆಶ್ರಯಿಸಿ. ನಿಮ್ಗೆ ಅಷ್ಟಾವಕ್ರ ಅಂತ ಹೆಸರು. ಏನ್ ಅಷ್ಟಾವಕ್ರ ಅಂದ್ರೆ? ಅಷ್ಟಾವಕ್ರ ಅಂದ್ರೆ ಅದ ಹೆಸರೇ ಹೇಳದಂಗೆ 8 ಶರೀರದಲ್ಲಿ 8 ಜಾಗದಲ್ಲಿ ವಕ್ರ. ಒಂದು ಕಾಲು ದೊಡ್ಡದು, ಇನ್ನೊಂದು ಕಾಲು ಸಣ್ಣದು, ಚಿಕ್ಕದು. ಶರೀರದಲ್ಲಿ 8 ವಕ್ರಗಳಿರುತ್ತೆ, 8 ಗಂಟುಗಳು.
8 ಗಂಟುಗಳಿದೆ. ಅದಕ್ಕೋಸ್ಕರ ಅವರಿಗೆ ಅಷ್ಟಾವಕ್ರ ಅಂತ ಹೇಳ್ತಾರೆ. ಶರೀರದಲ್ಲಿ 8 ವಕ್ರ ಇರುವಂತಹ ಒಬ್ಬ ಶಾರೀರಿಕವಾಗಿ ಅವರಿಗೆ ಅಷ್ಟಾವಕ್ರ ಅಂತ ಹೆಸರು. ಇವರು ಸಾಮಾನ್ಯರಲ್ಲ, ಬ್ರಹ್ಮಜ್ಞಾನಿ ಅಷ್ಟಾವಕ್ರರು. ಬ್ರಹ್ಮಜ್ಞಾನಿ ಅಂದ್ರೆ ಏನು? ಅನಂತವಾದ ಎಲ್ಲ ಸರ್ವವ್ಯಾಪಕನಾದ ಪರಮಾತ್ಮನ ಬಗ್ಗೆ ಮಾತಿನ ಮುಖಾಂತರ ಅಲ್ಲ, ಅನುಭವ ಪೂರ್ವಕವಾದ ಒಂದು ಶಕ್ತಿ ಇರುತ್ತೆ ಅವರಿಗೆ, ಅದರ ಬಗ್ಗೆ ಗೊತ್ತಿರೋರು. ಅವಾಗ ಏನ್ ಮಾಡ್ತಾರೆ, ಜನಕ ಮಹಾರಾಜರು ಅವರನ್ನ ತಮ್ಮ ಆಸ್ಥಾನಕ್ಕೆ ಇನ್ವೈಟ್ ಮಾಡ್ತಾರೆ, ಅವರಿಗೆ ಆಹ್ವಾನ ಕಳಿಸ್ತಾರೆ. ಸೊ ಅಷ್ಟಾವಕ್ರ ಗೀತಾ ಅಂದ್ರೆ ಏನು? ಅಷ್ಟಾವಕ್ರ ಗೀತಾ ಅಂದ್ರೆ ಒಬ್ಬ ಜನಕ ಮಹಾರಾಜನಿಗೂ ಮತ್ತೆ ಅಷ್ಟಾವಕ್ರ ಮಹರ್ಷಿಗಳಿಗೂ ನಡೆದಂತ ಒಂದು ವಿಶೇಷವಾದ ಒಂದು ಸಂವಾದ. ಇದು ಈ ಗ್ರಹದಲ್ಲಿ ಎಲ್ಲೂ ನಡೆದಿಲ್ಲ ಈ ರೀತಿಯಾದ ವಿಶೇಷವಾದ ಸಂವಾದ ಅಂತ ಹೇಳ್ತಾರೆ. ಏನು, ಒಂದು ಕಡೆ ಜನಕ ಮಹಾರಾಜ ಏನು ಆತ್ಮನ ಬಗ್ಗೆ ತಿಳ್ಕೊಬೇಕು, ಸತ್ಯ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಇನ್ನೊಂದು ಕಡೆ ಅಷ್ಟಾವಕ್ರ ಮಹರ್ಷಿಗಳು, ಯಾರೋ ಆ ಪರಮೋತ್ಕೃಷ್ಟವಾದ ಬ್ರಹ್ಮಜ್ಞಾನವನ್ನು ತಿಳ್ಕೊಂಡಂತ ಮಹಾತ್ಮರು, ಒಬ್ಬ ದೊಡ್ಡ ಅನುಭಾವಿ. ಓಕೆ, ಇವರಿಬ್ಬರಿಗೂ, ಯಾರಿಗೆ? ಜನಕ ಮಹಾರಾಜರಿಗೆ, ಅಷ್ಟಾವಕ್ರ ಮಹರ್ಷಿಗಳಿಗೆ ಅರಮನೆಯಲ್ಲಿ ನಡೆದಂತಹ ಒಂದು ಸಂವಾದ. ಎಲ್ಲಿ? ಅರಮನೆಯಲ್ಲಿ ನಡೆದಂತಹ ಸಂವಾದ ಇದು. ಅದಕ್ಕೆ ಇದಕ್ಕೆ ಅಷ್ಟಾವಕ್ರ ಗೀತಾ ಅಂತ ಕರೀತಾರೆ. ಇನ್ನ ಏನೇನೋ ಕಥೆಗಳಿದೆ ಅಷ್ಟಾವಕ್ರ ಮಹರ್ಷಿಗಳ ಬಗ್ಗೆ, ಅದನ್ನ ಹೆಚ್ಚಿಗೆ ನಾನು ಅದರ ಬಗ್ಗೆ ಇಷ್ಟೇ ನಮಗೆ ಬೇಕಾಗಿರೋದು. ಇದು ಆಕ್ಚುಲಿ ಇದು ಒಂದು ಪ್ರಾಸ್ತಾವಿಕ ನುಡಿ. ಇದರಲ್ಲಿ ಅಷ್ಟಾವಕ್ರ ಮಹರ್ಷಿಗಳು ಯಾರು ಅಂತ ತಿಳ್ಕೊಂಡ್ರೆ ಸಾಕು ನಾವು. ಮತ್ತೆ ಹೇಗೆ ಈ ಒಂದು ಸಂವಾದ ಪ್ರಾರಂಭ ಆಯಿತು ಇಷ್ಟು ತಿಳ್ಕೊಂಡ್ರೆ ಸಾಕಾಗತ್ತೆ ನಾವು. ಆಮೇಲೆ ಮುಂದೆ ಅವರು ಒಂದೊಂದೇ ಸೂತ್ರಗಳನ್ನ ನೋಡ್ಕೊಳ್ತಾ ಹೋಗೋಣ, ಮುಂದೆ ನೋಡ್ಕೊಳ್ತಾ ಹೋಗೋಣ. ಗೀತೆ ಅಂದ್ರೆ ಏನು? ಗೀತೆ ಅಂದ್ರೆ ಹಾಡು. ಮತ್ತೆ ಅಷ್ಟಾವಕ್ರ ಮಹರ್ಷಿಗಳು ಜನಕ ಮಹಾರಾಜನಿಗೆ ಆತ್ಮಜ್ಞಾನವನ್ನ ಹಾಡಿನ ರೂಪದಲ್ಲಿ ಬೋಧಿಸ್ತಾರೆ. ಅದಕ್ಕೆ ಅಂದ್ರೆ ಒಂದು ಹೃದಯ. ಆ ಹಾಡಂದ್ರೆ ಏನು? ಹಾಡು ಯಾವತ್ತೂ ಹೃದಯಕ್ಕೆ ಹತ್ರವಾಗಿರುತ್ತೆ, ಬುದ್ಧಿಗಲ್ಲ. ಬುದ್ಧಿ ಲಾಜಿಕ್ ಇಂದ ತುಂಬಿರುತ್ತೆ. ಹೃದಯಕ್ಕೆ ಹತ್ರ ಅಂದ್ರೆ ತುಂಬಾ ಡೈರೆಕ್ಟ್ ಟು ದ ಹಾರ್ಟ್, ಹೃದಯಕ್ಕೆ ಸೀದಾ ನೇರವಾಗಿ ಅದು ಸೇರ್ಕೊಳ್ಳುತ್ತೆ. ಸೊ ಅದಕ್ಕೆ ಈಗ ಅಷ್ಟಾವಕ್ರ ಗೀತೆ. ಪರಮಾತ್ಮ ಕೃಷ್ಣ ಕೂಡ ಭಗವದ್ಗೀತೆ ಹೇಳ್ತಾನೆ. ಅದು ನಡೆದದ್ದೆಲ್ಲಿ? ಯುದ್ಧ ಭೂಮಿಯಲ್ಲಿ. ನೋಡಿ, ಅಷ್ಟಾವಕ್ರ ಗೀತೆ ಏನೋ ಆನಂದವಾದ ಒಂದು ಸಿಂಹಾಸನದಲ್ಲಿ ಅಷ್ಟಾವಕ್ರ ಮಹರ್ಷಿಗಳನ್ನು ಕುಳ್ಳಿರಿಸಿ ಪಾದದ ಹತ್ರ ಜನಕ ಮಹಾರಾಜರು ಕೂತ್ಕೊಂಡು ಏನು ಅರಮನೆಯಲ್ಲಿ ನಡೆದಂತಹ ಸಂವಾದಕ್ಕೆ ಅಷ್ಟಾವಕ್ರ ಗೀತಾ ಅಂತ ಕರಿತೀವಿ. ಯುದ್ಧ ಭೂಮಿಯಲ್ಲಿ ಇನ್ನೇನು ಯುದ್ಧಕ್ಕೆ ಉಪಕ್ರಮಿಸಿದ್ದಾರೆ, ಈ ಕಡೆ ಕೌರವರು ಪಾಂಡವರು, ಸೇನೆಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚದ, ಅಂದ್ರೆ ಎರಡರ ಮಧ್ಯೆ ನನ್ನ ರಥವನ್ನು ತಗೊಂಡೋಗಿ ನಿಲ್ಲಿಸುವಂತ ಕೃಷ್ಣನಿಗೆ ಅರ್ಜುನ ರಿಕ್ವೆಸ್ಟ್ ಮಾಡ್ತಾನೆ. ಆ ಎರಡು ಶತ್ರುಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿ ಅಲ್ಲಿ ಗೀತೋಪದೇಶ ಆಗತ್ತೆ. ಅಲ್ಲಿ ನಡೀತಾ ಇರೋದು ಒಂದು ರೀತಿಯ ಆತಂಕವಾದ ಪರಿಸ್ಥಿತಿಯಲ್ಲಿ ಉಪದೇಶ ಮಾಡಿದಂತಹ ಜ್ಞಾನ ಗೀತೋಪದೇಶ. ಯಾವುದು? ಭಗವದ್ಗೀತೆ. ಇಲ್ಲಿ ಒಂದು ಶಾಂತವಾದ ಪರಿಸ್ಥಿತಿಯಲ್ಲಿ ಉಪದೇಶ ಮಾಡ್ತಾ ಇರೋದು ಅಷ್ಟಾವಕ್ರ ಗೀತೆ. ಕೇಳಿಸ್ಕೊತಾ ಇದ್ರಲ್ಲ? ಆರ್ ಯು ಆಲ್ ವಿತ್ ಮೀ? ಯಾ. ಸೊ ಅಷ್ಟಾವಕ್ರ ಮಹರ್ಷಿಗಳನ್ನ ತುಂಬಾ ರೆಸ್ಪೆಕ್ಟ್ ಕೊಟ್ಟು, ತುಂಬಾ ಮರ್ಯಾದಯುತವಾಗಿ, ಗೌರವಪೂರ್ವಕವಾಗಿ ಅವ್ರನ್ನ ಅರಮನೆ ಕರ್ಕೊಂಡ್ ಬರ್ತಾರೆ. ಅಲ್ಲಿ ತುಂಬಾ ಜನ ವಿದ್ವಾಂಸರಿಗೆ ಇಷ್ಟ ಇರೋದಿಲ್ಲ. ಯಾಕೆಂದ್ರೆ ನೋಡುವುದಕ್ಕ ಅಂತ ದೊಡ್ಡ ರೂಪ ಅಲ್ಲ, ನೋಡೋದಕ್ಕೆ ಅಂತ ದೊಡ್ಡ ಚೆನ್ನಾಗಿಲ್ಲ, ನೋಡೋದಕ್ಕೆ ಅಂತ ದೊಡ್ಡ ಚರ್ಮ ಕೂಡ ಆ ರೀತಿ ಇರುತ್ತೆ ಅವ್ರಿಗೆ. ಓಕೆ, ಅವ್ರಿಗೇನು ಅಂದ್ರೆ ಇಷ್ಟು ವಕ್ರಗಳಿರುವಂತ ಈ ಮನುಷ್ಯ ಯಾವ ರೀತಿಯಾದ ಬ್ರಹ್ಮಜ್ಞಾನ ಕೊಡ್ಲಿಕ್ಕೆ ಸಾಧ್ಯ, ಯಾವ ರೀತಿಯಾದ ಆತ್ಮಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ಅಂತ ಅವರಿಗೆ ಅಷ್ಟಾವಕ್ರ ಮಹರ್ಷಿಗಳ ಒಂದು ಪ್ರೆಸೆನ್ಸ್ ಇದೆ ಅಲ್ಲ, ಅವರ ಒಂದು ಹೊರಗಿನ ವಾಕ್ಯದ ರೂಪ, ಅದು ನೋಡಿ ಅವರಿಗೆ ಒಂಥರ ಡೌಟ್ ಅಷ್ಟಾವಕ್ರ ಮಹರ್ಷಿಗಳ ಮೇಲೆ, ಸಂಶಯ. ಆದರೆ ಜನಕ ಮಹಾರಾಜರಿಗೆ ಆ ತರ ಇರಲಿಲ್ಲ. ಆಚೆ ಕಡೆ ರೂಪದಿಂದ ಅಷ್ಟಾವಕ್ರ ಮಹರ್ಷಿಗಳನ್ನ ಅವ್ರು ಗುರುತಿಸ್ಲಿಲ್ಲ, ಒಳಗಡೆ ಇರುವಂತಹ ಬೆಳಕು ಏನು, ಸೊ ಅದನ್ನು ನೋಡಿ ಗುರುತಿಸ್ತಾರೆ ಜನಕ ಮಹಾರಾಜರು. ಕೆಲವರು ಹೊರಗಿನ ರಂಗು ರೂಪು ಎಲ್ಲ ನೋಡಿ ಗುರುತಿಸ್ತಾರೆ,
ಆದ್ರೆ ಒಳಗಡೆ ಬೇರೆ ಇರುತ್ತೆ. ಆದ್ರೆ ಜನಕ ಮಹಾರಾಜರು ಅವ್ರ ಹತ್ರ ನೋಡಿದ್ದೇನು, ಆ ಇವ್ರ ಹತ್ರ ಯಾವುದೋ ಒಂದು ಶಕ್ತಿ ಇದೆ, ಸಾಮಾನ್ಯ ವ್ಯಕ್ತಿ ಅಲ್ಲ, ಅದನ್ನ ನೋಡ್ತಾರೆ. ಸೊ ಅದಕ್ಕೆ ಅಷ್ಟಾವಕ್ರ ಗೀತ ಏನ್ ಹೇಳ್ತಾರಂದ್ರೆ, ಇದು ಇನ್ನ ಈಗ ತಾನೇ ಏನೋ ಅಧ್ಯಾತ್ಮ ಪಥದಲ್ಲಿ ಒಂದೇ ಒಂದು ಹೆಜ್ಜೆ ಇಡದೇ ಇರುವಂತಹ ವ್ಯಕ್ತಿಗೆ ಈ ಜ್ಞಾನ ಅಲ್ಲ. ಸ್ವಲ್ಪ ದೂರವಾದ್ರೂ ನಡೆದಿರ್ಬೇಕು, ಒಂದು 6 ತಿಂಗಳು 1 ವರ್ಷವಾದ್ರೂ ಈ ಅಧ್ಯಾತ್ಮ ಪಥದಲ್ಲಿ ನಡೆದಿರ್ಬೇಕು. ಯಾರು ಧ್ಯಾನ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ಬೇಕು, ಜ್ಞಾನ ಈ ಅಧ್ಯಾತ್ಮ ಜ್ಞಾನವನ್ನ ಕೇಳಕ್ಕೆ ಪ್ರಾರಂಭ ಮಾಡಿರ್ಬೇಕು, ಗುರು ಸಾನ್ನಿಧ್ಯದಲ್ಲಿ ಕುಳಿತಿರ್ಬೇಕು, ಆ ಪಾದಗಳ ಹತ್ರ ಕುಳಿತಿರ್ಬೇಕು. ಸುಮ್ಮನೆ ಕುತ್ಕೊಳ್ಳೋದಲ್ಲ, ಜ್ಞಾನದ ಬಗ್ಗೆ ಸ್ವಲ್ಪ ಒಲವಿರಬೇಕು. ಅಂತವರಿಗೆ ಮಾತ್ರ ಈ ಅಷ್ಟಾವಕ್ರ ಗೀತ. ಯಾರಿಗಂದ್ರೆ ಅವ್ರಿಗೆ ಕೊಡಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ದಟ್ಸ್ ಒನ್ ಆಫ್ ದ ಇದು ಕ್ವಾಲಿಫಿಕೇಶನ್ಸ್ ಇಲ್ಲೇ ಹೇಳ್ತಾರೆ ಗುರುಗಳು. ಇದಿಷ್ಟು ಏನು ಅಷ್ಟಾವಕ್ರ ಮಹರ್ಷಿ ಜನಕ ಮಹಾರಾಜರ ಆಸ್ಥಾನಕ್ಕೆ ಬಂದಿದ್ದು, ಅಲ್ಲಿ ನಡೆದಂತಹ ಒಂದು ಪ್ರಿಯಾಂಬಲ್ ಇದಿಷ್ಟು. ಸೊ ಇದಕ್ಕೆ ಅರ್ಹತೆ ಇದೆ. ಏನಕ್ಕೆ ಈ ಒಂದು ಅಷ್ಟಾವಕ್ರ ಗೀತೆಯನ್ನು ಕೇಳಬೇಕು ಅಂದ್ರೆ ಅದಕ್ಕೆ ಅರ್ಹತೆ ಇದೆ. ಅದಕ್ಕೆ ನಮಗೊಂದು ಕ್ವಾಲಿಫಿಕೇಶನ್ ಇರಬೇಕು. ಇವಾಗ ನನ್ನ ಸೈಜು 46 ಶರ್ಟ್ ಸೈಜು, ನನಗೆ 40 ಸೈಜ್ದು ಶರ್ಟ್ ಕೊಟ್ಬಿಟ್ರೆ ಉಸಿರು ಬಿಗಿ ಹಿಡಿದು ಬಿಡುತ್ತೆ ಅಲ್ವಾ? ಸೊ ಯಾವುದು ನನಗೆ ಸರಿವು ಹೋಗುತ್ತೆ ಆ ರೀತಿಯಾದ ಒಂದು ಬಟ್ಟೆ ನಾನು ತಗೊಬೇಕು. ಅದೇ ರೀತಿ ನನ್ನ ಶರೀರಕ್ಕೆ ಯಾವುದು ಸರಿ ಹೊಂದುತ್ತೋ ಆ ರೀತಿಯಾದ ಆಹಾರ ತಗೊಬೇಕು. ಸರಿ ಹೊಂದದೇ ಇರುವ ಆಹಾರ ತಗೊಂಡ್ರೆ ನನ್ನ ಶರೀರಕ್ಕೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಅದು ಎಷ್ಟೇ ಅದ್ಭುತವಾಗಿರ್ಲಿ, ಅದು ಅದೇನು ಕೆಲಸ ಮಾಡೋದಿಲ್ಲ, ಅದು ವೇಸ್ಟ್ ಆಗ್ಬಿಡುತ್ತೆ ಅದು. ಸೊ ಅದಕ್ಕೆ ಜ್ಞಾನ, ಯಾವುದೇ ರೀತಿಯ ಜ್ಞಾನ ಇರಲಿ, ಅದು ನನಗೆ ಎಷ್ಟು ಉಪಯೋಗಕ್ಕೆ ಬರುತ್ತೆ, ಇದು ತುಂಬಾ ಮುಖ್ಯ. ರೆಲೆವೆನ್ಸ್, ಪ್ರಸ್ತುತತೆ, ಈಗಿನ ಕಾಲಕ್ಕೆ, ಈಗಿನ ನಾನಿರುವಂತಹ ಈ ಸಮಯಕ್ಕೆ ಈ ಜ್ಞಾನ ನನಗೆ ಎಷ್ಟು ಉಪಯೋಗಕ್ಕೆ ಬರುತ್ತೆ, ಈಗ ನನ್ನ ಜೀವನಕ್ಕೆ ಎಷ್ಟು ಉಪಯೋಗಕ್ಕೆ ಬರುತ್ತೆ, ಅದು ತುಂಬಾ ಮುಖ್ಯ. ಇದ್ರ ಜೊತೆಗೆ ಅದರ ಮೇಲೆ ಗೌರವ. ಸುಮ್ಮನೆ ಪುಸ್ತಕ ಎತ್ತಿ ಬಿಸಾಕ್ ಬಿಡೋದಲ್ಲ. ಇವಾಗ ನೋಡಿ, ನಮ್ಮಲ್ಲಿ ಒಂದು ಟ್ರೆಡಿಷನ್ ಇದೆ, ಕೇಳಿಸ್ಕೊತಾ ಇದಿರಲ್ಲ, ಆರ್ ಯು ಆಲ್ ವಿತ್ ಮೀ? ಯಾ, ನಮ್ಮಲ್ಲಿ ಒಂದು ಟ್ರೆಡಿಷನ್ ಇದೆ. ಏನಪ್ಪಾ ಅಂದ್ರೆ, ಕಾಲಿಗೆ ಒಂದು ಪುಸ್ತಕ ತಗಲ್ಬಿಟ್ರೆ, ಒಂದು ಪೇಪರ್ ತಗಲ್ಬಿಟ್ರೆ ಅದಕ್ಕೆ ನಮಸ್ಕಾರ ಮಾಡ್ತೀವಿ. ಕರೆಕ್ಟಾ? ಯಾಕೆ ಹೇಳಿ? ಸರಸ್ವತಿ ಅಂತ ನಮಸ್ಕಾರ. ಅದರಲ್ಲಿ ದೇವಿಯನ್ನು ನೋಡ್ತೀವಿ ನಾವು, ಸರಸ್ವತಿಯನ್ನು ನಮಸ್ಕಾರ ಮಾಡ್ತೀವಿ. ಅಂದ್ರೆ ಏನು? ಆ ರೆವರೆನ್ಸ್, ಆ ಒಂದು ಗೌರವವನ್ನು ಕೊಡ್ತೀವಿ. ಸೊ ಇಲ್ಲಿ ಬೇಕಾಗಿರೋದೇನು? 3. ಜ್ಞಾನ, ಅದು ನಮಗೆ ಉಪಯೋಗಕ್ಕೆ ಬರುವಂಥದ್ದು. 3ನೇದು ಅದರ ಬಗ್ಗೆ ಗೌರವ. ಆವಾಗಲೇ ಜೀವನ ವಿಶಾಲದ ಕಡೆಗೆ, ವೈಶಾಲ್ಯದ ಕಡೆಗೆ ಹೋಗುತ್ತೆ. ಈ ಅಷ್ಟಾವಕ್ರ ಗೀತೆಗೆ ಏನು ಇದನ್ನ ತಿಳ್ಕೊಬೇಕು ಅಂದ್ರೆ ನಮಗೆ ಒಂದು ಅರ್ಹತೆ ಬೇಕು. ಇವಾಗ MBBS ಓದಬೇಕು ಅಂದ್ರೆ 2nd PUC ಓದಿರ್ಬೇಕು, ಜೊತೆಗೆ CET ಬರಿಬೇಕು, ರ್ಯಾಂಕ್ ತಗೊಬೇಕು, ಒಳ್ಳೆ ರ್ಯಾಂಕ್ ಬಂದಿರಬೇಕು. ಅವಾಗಲೇ ತಾನೇ ಹೋಗೋಕೆ ಸಾಧ್ಯ. 1ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ದವರು MBBS ಸೇರಕ್ಕಾಗತ್ತಾ? ಇಲ್ಲ, ಕ್ವಾಲಿಫಿಕೇಶನ್ ಇಲ್ಲ, ಇನ್ನು ಅಪ್ಗ್ರೇಡ್ ಮಾಡ್ಕೊಬೇಕು ಅವ್ರನ್ನ. ಆ ರೀತಿಯಾಗಿ ಒಂದು ಕ್ವಾಲಿಫಿಕೇಶನ್, ಅಷ್ಟಾವಕ್ರ ಗೀತೆ ಕೇಳಬೇಕು ಅಂದ್ರೆ ಏನೋ ಆ ಒಂದು ನಮಗೆ ಒಂದು ಅರ್ಹತೆ ಇರಬೇಕು. ಹೇಗೆ ಈ ಅರ್ಹತೆ, ಏನು ಅರ್ಹತೆ ಕೇಳ್ತಾ ಇದ್ದಾರೆ ಇಲ್ಲಿ ನೋಡಿ. ಒಂದು ಮಾಮೂಲಿ ಒಂದು ಕಾಲೇಜ್ಗೆ ಹೋಗ್ಬೇಕು ಅಂದ್ರಾನೆ ನಮಗೆ ಇಷ್ಟೆಲ್ಲ ಅರ್ಹತೆ ಇದೆಯಲ್ಲ. ಒಂದು ಬ್ರಹ್ಮಜ್ಞಾನವನ್ನ, ಆತ್ಮಜ್ಞಾನವನ್ನ ತಿಳ್ಕೊಬೇಕು ಅಂದ್ರೆ ಅದಕ್ಕೆ ಇನ್ನೆಷ್ಟು ಅರ್ಹತೆ ಇರಬೇಕು. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ ಇಲ್ಲಿ? ಗುರುಗಳು ಶಿಸ್ತಿರುವಂತಹ ವ್ಯಕ್ತಿಗೆ ಈ ಜ್ಞಾನವನ್ನು ಕೊಡ್ಬೇಕು. ಯಾರು ಜೀವನವನ್ನ ಗೌರವದಿಂದ ನೋಡ್ತಾರೆ, ಯಾರು ತನ್ನ ಶರೀರದ ಬಗ್ಗೆ ಒಂದು ಶಿಸ್ತಿದೆ, ಕ್ರಮಶಿಕ್ಷಣ ಇದೆ, ಅಂತಹ ವ್ಯಕ್ತಿಗೆ ಈ ಜ್ಞಾನವನ್ನು ಕೊಡಬೇಕು. ನಾವು ಶಿಸ್ತು ಅಂದ್ರೆ ಏನ್ ಅನ್ಕೊಂಡಿದೀವಿ? ಶರೀರದ ಶಿಸ್ತು. ನೋಡಿ, 4-5 ತರಹದ ಶಿಸ್ತಿದೆ. ಇದನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ. ಮೊದಲನೇ ಶಿಸ್ತು ಶರೀರದ ಮಟ್ಟದಲ್ಲಿ ಒಂದು ಶಿಸ್ತು. ನಾವು ಅನ್ಕೊಳ್ಳೋ ಶಿಸ್ತು ಯಾವುದು ಅಂದ್ರೆ, ಶರೀರಕ್ಕೆ ಟೈಮ್ ಟು ಟೈಮ್ ಊಟ ಕೊಟ್ಬಿಟ್ಟು, ಸರಿಯಾದ ರೀತಿಯಲ್ಲಿ ಆಹಾರ ಕೊಟ್ಟು, ಸ್ನಾನ ಶೌಚ ನೋಡ್ಕೊಂಡ್ಬಿಟ್ರೆ, ಮತ್ತೆ ಶರೀರದ ಸ್ವಲ್ಪ ಆರೋಗ್ಯ ಗಮನಿಸಿದ್ರೆ
ಇದು ಶಿಸ್ತು ಅಂತ ಅನ್ಕೊಂಡಿದ್ದೀವಿ. ಗುರುಗಳು ಏನ್ ಹೇಳ್ತಾರೆ ಇಲ್ಲಿ, ನಿಮ್ಮ ಶರೀರದ ಬಗ್ಗೆ ಒಂದು ಕಿವಿ ಇಟ್ಟು ಹೋಗೊಡಿ. ಶರೀರ ಶರೀರ ಏನ್ ಕೇಳುತ್ತೆ. ಒಂದೊಂದ್ಸರಿ ನಾವೇನ್ ಮಾಡ್ತೀವಿ, ಊಟ ಮಾಡಿರ್ತೀವಿ ಸಡನ್ ಆಗಿ ಯಾರೋ ಜಾಮೂನ್ ತಗೊಂಬಂದ್ರು, ಹೊಟ್ಟೆ ತುಂಬೋಗಿದೆ, ಏನೋ ಯಾರೋ ಜಾಮೂನ್ ತಗೊಂಬಂದ್ರು, ಇನ್ನೇನೋ ಸ್ವೀಟ್ ತಗೊಂಬಂದ್ರು, ಅದ್ರ ಮೇಲೆ ಎಕ್ಸ್ಟ್ರಾ ಹೊಡಿತೀವಿ. ನಾಲ್ಗೆ ರುಚಿಗೆ ಶರೀರಕ್ಕೆ ತೊಂದರೆ ಕೊಡ್ತೀವಿ. ಅರ್ಥ ಆಗ್ತಾ ಇದೆಯಲ್ಲ? ಅವಾಗ ವಿ ಆರ್ ಬ್ರೇಕಿಂಗ್ ದ ರೂಲ್ ಆಫ್ ದ ಇದು ಶರೀರಕ್ಕೆ ತೊಂದರೆ ಕೊಡ್ತಾ ಇದ್ದೀವಿ ನಾವು. ಆ ಡಿಸಿಪ್ಲಿನ್ ಮುರಿತಾ ಇದೀವಿ. ಅದು ಗುರುಗಳು ಇಲ್ಲಿ ಹೇಳ್ತಾರೆ. ಅದು ಶರೀರದ ಬಗ್ಗೆ ಉಳಿಸ್ಕೊಳ್ಳಿ. ನಾವು ಅಲ್ಲಿಗೆ ಶರೀರದ ಮಾತು ಕೇಳ್ತಾ ಇಲ್ಲ, ನಾಲಿಗೆ ಮಾತು ಕೇಳ್ತಾ ಇದೀವಿ. ಏನು ಇಲ್ಲಾಂದ್ರೆ ಏನ್ ಮಾಡ್ತೀವಿ, ತೀರ್ಮಾನ ಉಪವಾಸ, ಇಲ್ಲಾಂದ್ರೆ ಪೂರ್ತಿಯಾಗಿ ತಿಂದ್ಬಿಡೋದು, ಚೆನ್ನಾಗಿ ಎಕ್ಸ್ಟ್ರೀಮ್ಸ್ಗೆ ಹೋಗ್ಬಿಡೋದು. ಈ ರೀತಿ ಡಿಸಿಪ್ಲಿನ್ ಇಲ್ಲದೆ ಇರೋರಿಗೆ ಈ ಜ್ಞಾನ ಕೊಡಕ್ಕಾಗೋದಿಲ್ಲ. ನಮ್ಮ ಸಿಸ್ಟಮ್ನ ನಾವು ಸ್ಪಾಯ್ಲ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದಕ್ಕೆ ಗುರುಗಳು ಹೇಳ್ತಾರೆ, ಶರೀರದ ಸ್ತರದಲ್ಲಿ ಒಂದು ಶಿಸ್ತು ಬೇಕಾಗಿದೆ. ಇತಿಮಿತಿಯಾದ ಆಹಾರವನ್ನ ತೆಗೆದುಕೊಳ್ಳುವಂಥದ್ದು, ಸರಿಯಾದ ರೀತಿಯಲ್ಲಿ ಆಹಾರ ತೆಗೆದುಕೊಳ್ಳುವಂಥದ್ದು, ಇದು ಒಬ್ಬ ಸಾಧಕನಿಗೆ ಬೇಕಾಗಿರುವಂಥದ್ದು. ಅರ್ಥ ಆಗ್ತಾ ಇದೆಯಲ್ಲ? ಒಬ್ಬ ಸಾಧಕನಿಗೆ ಬೇಕಾಗಿರುವಂಥದ್ದು. ಕೆಲವ್ರು ಏನ್ ಮಾಡ್ತಾರೆ, ಬರೀ ವೆಜಿಟೇಬಲ್ ತಿಂತಾರೆ, ಇಲ್ಲ ಬರೀ ಹಾಲು ಕುಡಿಯೋರು ಇರ್ತಾರೆ. ಆ ರೀತಿಯಾಗಿ ತುಂಬಾ ಎಕ್ಸ್ಟ್ರೀಮ್ಗೆ ಹೋಗ್ಬಿಡೋದು. ಗುರುಗಳು ಹೇಳ್ತಾರೆ, ಅಷ್ಟೇ ಎಕ್ಸ್ಟ್ರೀಮ್ಸ್ಗೂ ಹೋಗ್ಬೇಡಿ. ಆಮೇಲೆ ಶರೀರ ಅದರದ್ದು ಏನಿದೆ ಆ ಒಂದು ಮೂಲಭೂತವಾದ ಒಂದು ಇದನ್ನ ಕಳ್ಕೊಂಡ್ಬಿಡುತ್ತೆ ಅದು. ಅದಕ್ಕೆ ಯಾವ ಎಕ್ಸ್ಟ್ರೀಮ್ಗೂ ಹೋಗ್ದಿರಾ ಮಧ್ಯಮ ಮಾರ್ಗದಲ್ಲಿ ನಡೆಯಬೇಕು. ಎಷ್ಟು ಬೇಕೋ ಅಷ್ಟು ಆಹಾರ ತಗೊಂಡು ಮುಂದೆ ಹೋಗುವಂಥದ್ದು. ಓಕೆ, ಶರೀರಕ್ಕೆ ಸ್ವಲ್ಪ ಆಸನಗಳು ಕೊಡೋದು, ಸ್ವಲ್ಪ ಎಕ್ಸರ್ಸೈಸ್ ಮಾಡೋದು. ಎಷ್ಟೋ ಜನ ಚಕಂಬಟ್ಲು ಹಾಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಕ್ರಾಸ್ ಲೆಗ್ ಅಲ್ಲಿ. ಯಾಕಂದ್ರೆ ನಾವು ಚೇರಲ್ಲಿ ಕುತ್ಕೊಂಡು ಕೆಳಗೆ ಕುತ್ಕೊಳ್ಳೋ ಒಂದು ಅಭ್ಯಾಸನೇ ಹೋಗ್ಬಿಟ್ಟಿದೆ ನಮಗೆ. ಓಕೆ, ಸೊ ಸ್ವಲ್ಪ ಹೊತ್ತು ಆ ಒಂದು ಡಿಸಿಪ್ಲಿನ್, ಆ ಶಿಸ್ತನ್ನ ನಾವು ಪ್ರಾರಂಭ ಮಾಡ್ಕೊಳ್ಳೋದು. ಅರ್ಥ ಆಗ್ತಾ ಇದೆ? ಶರೀರಕ್ಕೆ ಒಂದ್ ಸ್ವಲ್ಪ, ಅಂದ್ರೆ ಚಕಂಬಟ್ಲು ಹಾಕಿ ಕುತ್ಕೊಬೇಕು, ಯಾರಿಗೆ ತೀರ್ಮಾನ ಆಗಲ್ಲ ಅದು ಬೇರೆ ವಿಷಯ. ಆದರೆ ಶರೀರಕ್ಕೆ ಒಂದ್ ಸ್ವಲ್ಪ ಆಸನಗಳನ್ನ, ಸ್ವಲ್ಪ ಎಕ್ಸರ್ಸೈಸ್ ಅನ್ನು ಕೊಡಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಇದು ಮೊದಲನೆಯ ಡಿಸಿಪ್ಲಿನ್. ಅಷ್ಟಾವಕರ ಗೀತೆ ಕೇಳಬೇಕು ಅಂದ್ರೆ ಸ್ವಲ್ಪ ಆಸನಗಳನ್ನ ಮಾಡಬೇಕು, ಮೊದಲನೇ ಡಿಸಿಪ್ಲಿನ್. ಎರಡನೇ ಡಿಸಿಪ್ಲಿನ್ ಏನು? ನಾಲಿಗೆ, ಮಾತಿನಲ್ಲಿ ಡಿಸಿಪ್ಲಿನ್. ನಮ್ಮಲ್ಲಿ ಕೆಲವ್ರಿಗೆ ಏನು ಅಂದ್ರೆ, ಪಾಪ ತುಂಬಾ ಒಳ್ಳೆಯವರು ಇರ್ತಾರೆ, ಆದ್ರೆ ಬಾಯಲ್ಲಿ ಕೆಲವು ಮಾತುಗಳು ಆಚೆ ಬರುತ್ತೆ, ಎದುರುಗಡೆ ಇರೋ ವ್ಯಕ್ತಿ ಅದನ್ನ ತಡ್ಕೊಳಕ್ಕಾಗಲ್ಲ. ನಾವು ಮಾತನಾಡುವಂತ ಮಾತುಗಳು ಎದುರುಗಡೆ ಇರುವ ವ್ಯಕ್ತಿಯ ಮನಸ್ಸಿನಲ್ಲಿ ಅಲ್ಲಕಲ್ಲೋಲ ಉಂಟು ಮಾಡಬಾರದು. ಎದುರುಗಡೆ ಇರುವಂತ ಮನಸ್ಸಿನಲ್ಲಿ ಒಂದು ದೊಡ್ಡ ಜ್ವಾಲಾಮುಖಿಯನ್ನೇ, ಅವರ ಆರೋಗ್ಯನೇ ಕಳ್ಕೊಂಬಾರ್ದು, ಆ ತರ ಮಾತಾಡಬಾರ್ದು ನಾವು. ಕೆಲವರು ಅವ್ರನ್ನ ನೋಡಿದ ತಕ್ಷಣನೇ ಟ್ರಿಗರ್ ಆಗ್ಬಿಡ್ತಾರೆ, ಅದು ಬೇರೆ ವಿಷಯ. ಆದ್ರೆ ಗುರುಗಳು ಏನ್ ಹೇಳ್ತಾ ಇದ್ದಾರೆ, ಒಂದು ಪ್ರಮಾಣವನ್ನು ತಗೊಳ್ಳಿ. ಬರುವಂತ ದಿನಗಳಲ್ಲಿ ಯಾವುದೇ ರೀತಿಯ ಒರಟಿನಿಂದ ಇನ್ನೊಬ್ಬರ ಜೊತೆ ಮಾತನಾಡೋದು ಬೇಡ. ಒರಟಾದ ಮಾತುಕತೆ ಬೇಡ. ಮಾತುಕತೆ ಮಧುರವಾಗಿರಲಿ. ನಮ್ಮ ಮಾತಿನಿಂದ ಇನ್ನೊಬ್ಬರ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡೋದು ಬೇಡ. ಅರ್ಥ ಆಗ್ತಾ ಇದೆಯಲ್ಲ? ನಮ್ಮ ಮಾತಿನಿಂದ ಇನ್ನೊಬ್ಬರ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡೋದು ಬೇಡ, ಇನ್ನೊಬ್ಬರ ಮನಸ್ಸಿಗೆ ನೋವನ್ನು ಉಂಟು ಮಾಡೋದು ಬೇಡ. ಅದಕ್ಕೆ ನಮ್ಮ ಮಾತನ್ನ ಸಂಸ್ಕರಿಸ್ಕೊಳ್ಬೇಕು. ಯಾರು ಈ ರೀತಿಯಾಗಿ ಮಾತನ್ನ ಸಂಸ್ಕರಿಸ್ಕೊಳ್ತಾರೋ ಅವರು ಅಷ್ಟಾವಕ್ರ ಗೀತೆ ಕೇಳುವುದಕ್ಕೆ ಅರ್ಹತೆ ಇದೆ ಅವರಿಗೆ. ಇದನ್ನ ಹೇಳ್ತಾ ಇದ್ದಾರೆ. ಕೋಪ ಬರ್ಬೋದು, ವಿಧವಾದ ಭಾವನೆಗಳ ಒಂದು ಟರ್ಬುಲೆನ್ಸ್ ಉಂಟಾಗ್ಬೋದು, ಆದ್ರೆ ಅದನ್ನ ಮಾತಿನಲ್ಲಿ ತೋರಿಸಬಾರದು. ಅದನ್ನ ಹೇಳ್ತಾ ಇದ್ದಾರೆ ಗುರುಗಳು. ಅದನ್ನ ಎದುರುಗಡೆ ಇರೋ ಈ ಮಾತು ಮಾತಾಡಿದ್ರೆ ನಿಮ್ಮ ಮನಸ್ಸಿನಲ್ಲಿ ಏನಾಗತ್ತೆ, ಎದುರುಗಡೆ ಇರೋ ವ್ಯಕ್ತಿಯ ಮನಸ್ಸಿನಲ್ಲಿ ಏನಾಗತ್ತೆ ಅನ್ನುವ ಒಂದು ಅರಿವು ನಮಗೆ ಇದ್ದಾಗ ಅವಾಗ ಏನಾಗತ್ತಂದ್ರೆ ಆ ರೀತಿಯಾದ ಮಾತುಗಳು ಆಚೆ ಬರುವುದಿಲ್ಲ. ಇದು ಎರಡನೇ ಡಿಸಿಪ್ಲಿನು. ಮಾತಿನಲ್ಲಿ ಒಂದು ಮಧುರವಾಗಿ ಮಾತನಾಡುವಂಥದ್ದು. ಓಕೆ, ಇದು ಎರಡನೇದು. ಇಲ್ಲಿ ಏನ್ ಹೇಳ್ತಾರೆ ಗುರುಗಳು ಅಂದ್ರೆ, ನಮ್ಮ ಮಾತಿರೋದು ಓಕೆ ಇನ್ನೊಬ್ಬರ ಮನಸ್ಸಿನಲ್ಲಿ ಮೌನವನ್ನು ಉಂಟು ಮಾಡಬೇಕು. ನಾವು ಮಾತಾಡಿದ್ರೆ ಇನ್ನೊಬ್ಬರ ಮನಸ್ಸಿನಲ್ಲಿ ಮೌನವನ್ನು ಉಂಟು ಮಾಡಬೇಕು.
ಒಂದು ಜ್ವಾಲಾಮುಖಿಯನ್ನೇ ಸಿಡಿಸುವುದಲ್ಲ, ಅಥವಾ ಅವ್ರ ಮನಸ್ಸಿನಲ್ಲಿ ಒಂದು ಅಲ್ಲಕಲ್ಲೋಲ ಉಂಟು ಮಾಡೋದಲ್ಲ. ಆ ವ್ಯಕ್ತಿಗೆ ಇನ್ನ ಕೇಳಬೇಕು ಅನಿಸ್ಬೇಕು. ಆ ರೀತಿಯಾಗಿ ಅವರಿಗೆ ಮನಸ್ಸು ಶಾಂತ. ಇವಾಗ ಗುರುಗಳು ಮಾತಾಡ್ತಾರೆ ನೋಡಿ, ಗುರುಜಿಯವ್ರ ಮಾತು ಕೇಳಿದಾಗ ಮನಸ್ಸು ಹಾಗೆ ಶಾಂತವಾಗಿ ಬಿಡುತ್ತೆ. ಆ ಮಾತೇ ಧ್ಯಾನದ ಒಂದು ಇನ್ಸ್ಟ್ರಕ್ಷನ್ ಇದ್ದಂಗಿರುತ್ತೆ. ಅದಕ್ಕೆ ಎರಡನೇ ಡಿಸಿಪ್ಲಿನ್ ಇಲ್ಲಿ ಏನು ಹೇಳ್ತಾರಂದ್ರೆ, ಯಾಕೆ ಗುರುಗಳು ಅದೇ ಹೇಳ್ತಾರೆ, ನಿಮ್ಮ ಮಾತು ಸಾಮಾನ್ಯ ಅನ್ಕೊಂಬೇಡಿ, ತುಂಬಾ ಶಕ್ತಿ ಇದೆ ಅದರಲ್ಲಿ. ಯಾವಾಗ ನಾವು ಧ್ಯಾನ ಮಾಡಕ್ ಶುರು ಮಾಡ್ತೀವೋ, ನಮ್ಮ ಆತ್ಮನ ಜೊತೆ ಸಂಬಂಧ ಉಂಟು ಮಾಡ್ಕೊಳ್ಳಕ್ಕೆ ನಾವು ಪ್ರಾರಂಭ ಮಾಡ್ತೀವೋ. ಧ್ಯಾನ ಅಂದ್ರೇನು? ನಮ್ಮ ಒಳಗಿನ ಚೈತನ್ಯದ ಜೊತೆ ಸಂಬಂಧ. ಯಾವಾಗ ಆ ಚೈತನ್ಯದ ಜೊತೆ ಸಂಬಂಧವನ್ನು ನಾವು ಪ್ರಾರಂಭ ಮಾಡ್ತೀವೋ, ಅವಾಗ ಏನಾಗತ್ತೆ ಅಂದ್ರೆ, ಯಾವ್ದಾದ್ರು ಕೆಟ್ಟ ಮಾತು ನಮ್ಮ ಬಾಯಿಂದ ಬಂದ ತಕ್ಷಣನೇ ಅದು ಒಂದೊಂದ್ಸರಿ ನಡೆದು ಬಿಡುತ್ತೆ. ಶಾಪದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಮಾತಿನ ಮೇಲೆ ಒಂದು ಹಿಡಿತ ಇರಲಿ. ಸೊ ಇವತ್ತು ಒಂದು ಪ್ರಮಾಣವನ್ನು ತಗೊಳ್ಳೋಣ. ಮಾತನಾಡುವಂತ ಪ್ರತಿಯೊಂದು ಮಾತು ಕೂಡ ಗಮನಿಸಿಬಿಟ್ಟು ಆಡ್ತೀನಿ ನಾನು, ಸ್ಕ್ಯಾನ್ ಮಾಡ್ಕೊಳ್ತೀನಿ. ಅದು ನಮ್ಮ ಜೀವನಕ್ಕೆ ಒಂದು ಮೆರುಗನ್ನು ತಂದುಕೊಡತ್ತೆ. ಇದು ಹೇಳ್ತಾ ಇದ್ದಾರೆ. ಎರಡನೆಯ ಒಂದು ಡಿಸಿಪ್ಲಿನ್, ಎರಡನೆಯ ಒಂದು ಶಿಸ್ತು ಅಷ್ಟಾವಕ್ರ ಗೀತೆಗೆ ಕೇಳಬೇಕು ಅಂದಾಗ ಇದು ಎರಡನೇ ಡಿಸಿಪ್ಲಿನ್. ಮೂರನೇ ಡಿಸಿಪ್ಲಿನ್ ಬಗ್ಗೆ ಹೇಳ್ತಾ ಇದ್ದಾರೆ. ಕೇಳಿಸ್ಕೊತಾ ಇದ್ರಲ್ಲ ಎಲ್ಲ? ಆರ್ ಆಲ್ ವಿತ್ ಮೀ? ಯಾಕೆ ಕೇಳ್ತೀನಿ ಅಂದ್ರೆ, ಅವಾಗ ಒಂದೊಂದ್ಸರಿ ನಾವು ಧ್ಯಾನದೊಳಗೆ ಕೊಟ್ಟೋಗ್ತೀವಿ. ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಅವೇರ್ನೆಸ್ ಇಂದ. ಮೂರನೇ ಒಂದು ಶಿಸ್ತು ಏನಪ್ಪಾ ಅಂದ್ರೆ, ಮನಸ್ಸನ್ನ ಸಂಸ್ಕಾರ ಮಾಡಿಕೊಳ್ಳೋದು, ಮನಸ್ಸಿಗೆ ಸಂಸ್ಕಾರ ಕೊಡುವಂಥದ್ದು. ಯಾರು ಧ್ಯಾನ ಮಾಡಿಲ್ಲ ಅವರ ಜೀವನದಲ್ಲಿ, ಅವರ ಅಷ್ಟಾವಕ್ರ ಗೀತೆ ಪುಸ್ತಕ ಮುಟ್ಟಕ್ಕೆ ಕೂಡ ಅವರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಡ್ತು. ಯಾರು ಧ್ಯಾನ ಮಾಡ್ತಾ ಇಲ್ಲ ಪ್ರತಿ ದಿವಸ, ಅವರಿಗೆ ಈ ಅಷ್ಟಾವಕ್ರ ಗೀತೆಯ ಪುಸ್ತಕವನ್ನು ಮುಟ್ಟೋದಕ್ಕೆ ಕೂಡ ಅವ್ರಿಗೆ ಅರ್ಹತೆ ಇಲ್ಲ. ಯಾರು ಮನಸ್ಸಿನ ಒಂದು ಸ್ಥಿರತೆಯನ್ನ, ಮನಸ್ಸಿನ ಒಂದು ನಿಶ್ಚಲತೆಯನ್ನ ಯಾರು ಅನುಭವಿಸಿಲ್ಲ. ಈ ಮನಸ್ಸಿನ ಸ್ಥಿರತೆ ಮತ್ತು ನಿಶ್ಚಲತೆ ಯಾವಾಗ ನಾವು ಅನುಭವಿಸ್ತೀವಿ ಅಂದ್ರೆ, ಧ್ಯಾನದಲ್ಲೇ ಅನುಭವಿಸ್ತೀವಿ. ಸುದರ್ಶನ ಕ್ರಿಯೆ ಮಾಡಿದ್ಮೇಲೆ ಗಮನಿಸಿ, ಮನಸ್ಸು ಯಾವ ತರ ಇದೆ, ಒಂಥರ ಶಾಂತವಾಗಿ, ಸ್ಥಿರವಾಗಿ, ನಿಶ್ಚಲವಾಗಿರುತ್ತೆ. ಆ ರೀತಿಯಾದ ಸ್ಥಿರತೆಯನ್ನು ಯಾರು ಅನುಭವಿಸಿಲ್ಲ, ಕೆಲವು ಕ್ಷಣಗಳಿಗಾದ್ರೂ, ಕೆಲವು ನಿಮಿಷಗಳಿಗಾದ್ರೂ ಯಾರು ಅನುಭವಿಸಿಲ್ಲ, ಅವರಿಗೆ ಅಷ್ಟಾವಕ್ರ ಗೀತೆಯ ಪುಸ್ತಕವನ್ನು ಮುಟ್ಟೋದು ಕೂಡ ಅವರಿಗೆ ಯೋಗ್ಯತೆ ಇಲ್ಲ ಅಥವಾ ಅರ್ಹತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಆ ಒಂದು ಇದಕ್ಕೆ ರೆಸ್ಟ್ಫುಲ್ ಅವೇರ್ನೆಸ್, ಅಲರ್ಟ್ನೆಸ್ ಅಂತಾರೆ. ಏನು ಅಂದ್ರೆ, ಅರಿವಿನಿಂದ ಮಾಡುವಂತ ವಿಶ್ರಾಂತಿ. ಧ್ಯಾನ ಅಂದ್ರೆ ಏನು? ಅರಿವಿನಿಂದ ಮಾಡುವಂತ ವಿಶ್ರಾಂತಿ. ಇದು ಪ್ರತಿಯೊಬ್ಬ ವ್ಯಕ್ತಿ ಯಾರು ಅನುಭವಿಸ್ತಾರೆ ಅವರಿಗೆ ಮಾತ್ರ ಈ ಅಷ್ಟಾವಕ್ರ ಗೀತೆಯ ಒಂದು ಅರ್ಹತೆ ಇದೆ, ಇದನ್ನು ಕೇಳೋದಕ್ಕಾಗ್ಲಿ ಈ ಪುಸ್ತಕ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ತುಂಬಾ ಅಪಾಯಕಾರಿ. ಮನಸ್ಸಿನಲ್ಲಿ ಇದ್ರ ಬಗ್ಗೆ ಏನೇನೋ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ, ಒಂದು ಕಲ್ಪನೆ ಮಾಡ್ಕೊಂಡ್ಬಿಡ್ತಾರೆ. ಇದ್ರ ಬಗ್ಗೆ ತಿಳಿದಿರ ಯಾರು, ಆಮೇಲೆ ಬಾಯ್ಗೆ ಬಂದದ್ದೆಲ್ಲ ಮಾತಾಡಕ್ ಶುರು ಮಾಡ್ತಾರೆ. ಗುರುಗಳು ಏನ್ ಹೇಳ್ತಾರೆ, ಎಷ್ಟೋ ಸರಿ ಈ ತರ ಆಗೋಗಿದೆ. ಎಷ್ಟೋ ಸರಿ ಸಾಧಕರು ಸ್ವಲ್ಪ ಅಲ್ಲಿ ಕೇಳ್ಕೊಳ್ತಾರೆ, ಅಷ್ಟು ಸ್ವಲ್ಪ ಸ್ವಲ್ಪ ಓದ್ಕೊಳ್ತಾರೆ, ಪೂರ್ತಿ ಓದೋದಿಲ್ಲ, ಸ್ವಲ್ಪ ಸ್ವಲ್ಪ ಓದ್ತಾರೆ, ಬಾಯಿಗೆ ಬಂದಲ್ಲ ಮಾತಾಡ್ತಾರೆ. ಇದು ತುಂಬಾ ಅಪಾಯಕಾರಿ, ಇದು ನನಗೆಲ್ಲ ಗೊತ್ತಿದೆ ಅಂತ ಮಾತಾಡ್ತಾರೆ. ಓಕೆ, ಒಬ್ಬ ಅಜ್ಞಾನಿ ವ್ಯಕ್ತಿ ಅವನ ಅಜ್ಞಾನದಲ್ಲಿ ಇದ್ದಾನೆ, ಅದು ಬೇರೆ ವಿಷಯ. ಆದ್ರೆ ತಿಳ್ಕೊಂಡವನು ಇನ್ನ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದಾನೆ ನೋಡಿ, ಅವನು ಇನ್ನ ದೊಡ್ಡ ಅಜ್ಞಾನದಲ್ಲಿದ್ದಾನೆ. ಇದು ಗುರುಗಳು ಹೇಳ್ತಾ ಇದ್ದಾರೆ. ದ ಪರ್ಸನ್ ಹೂ ಥಿಂಕ್ಸ್ ಈಸ್ ನಾಲೆಡ್ಜಬಲ್ ಈಸ್ ಮೋರ್ ಇಗ್ನೋರೆಂಟ್ ಹೇಳ್ತಾ ಇದ್ರು ಇಲ್ಲಿ. ಅದಕ್ಕೆ ಸ್ವಲ್ಪ ಕಾಲವಾದರೂ ಧ್ಯಾನವನ್ನ ಅಭ್ಯಾಸ ಮಾಡಿರಬೇಕು. ಇದು ಮೂರನೇ ಶಿಸ್ತು, ಥರ್ಡ್ ಡಿಸಿಪ್ಲಿನ್ ಹೇಳ್ತಾ ಇದ್ದಾರೆ. ಮತ್ತೆ ಧ್ಯಾನಕ್ಕೆ ಅತ್ಯಂತ ಪ್ರಮುಖವಾದ ಒಂದು ಪ್ರಯಾರಿಟಿ ಕೊಡಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಬೇರೆ ಯಾವುದೋ ಕೆಲಸ ಇದೆ, ಧ್ಯಾನ ಮಾಡಬೇಕು, ಎರಡರಲ್ಲಿ ಯಾವ್ದಕ್ಕೆ ಪ್ರಯಾರಿಟಿ? ಧ್ಯಾನಕ್ಕೆ ಪ್ರಯಾರಿಟಿ. ಊಟಕ್ಕೆ ಮುಂಚೆ ಧ್ಯಾನ ಮಾಡಬೇಕು ಅಂತ ಅನ್ಕೊಳ್ತೀವಿ, ಆಮೇಲೆ ಮಾಡಿದ್ರೆ ಆಯ್ತು ಅಂತ. ಮೊದಲನೆಯ ಆದ್ಯತೆ ಯಾವುದಕ್ಕೆ ಕೊಡ್ತಾ ಇದೀವಿ ನಾವು? ಇದು ತುಂಬಾ ಮುಖ್ಯ. ಧ್ಯಾನಕ್ಕೆ ಆದ್ಯತೆ ಕೊಟ್ಟು ಧ್ಯಾನ ಮಾಡುವಂಥದ್ದು, ಇದು ಮೂರನೇ ಡಿಸಿಪ್ಲಿನ್. ಇದರಲ್ಲಿ ಇನ್ನೊಂದು ಬರುತ್ತೆ, ಆತ್ಮಜ್ಞಾನ ಕೂಡ ಇದರಲ್ಲಿ ಸೇರ್ಕೊಳ್ಳುತ್ತೆ. ತನ್ನನ್ನು ತಾನು ಬೈಕೊಳ್ತಾರೆ.
ನಾನು ಸರಿ ಇಲ್ಲ, ನಾನು ಒಳ್ಳೆ ವ್ಯಕ್ತಿ ಅಲ್ಲ, ತನ್ನನ್ನು ತಾನು ಯಾರು ಬೈಕೊಳ್ತಾರೆ ನೋಡಿ, ಅವರು ನಿಮ್ಮ ಅಪ್ಲಿಕೇಶನ್ ನೀವೇ ಹರಿದಾಕೊಂಡಂಗೆ ಅಂತ ಹೇಳ್ತಾರೆ ಗುರುಗಳು. ನಮ್ಮ ಅಪ್ಲಿಕೇಶನ್ ನಾವೇ ಹರಿದು ಬಿಟ್ಟಂಗೆ, ಇನ್ನೊಬ್ರು ಹರಿಬೇಕಾಗಿಲ್ಲ ನಮ್ಮ ಅಪ್ಲಿಕೇಶನ್ ನಾವೇ ಹರಿದು ಬಿಟ್ಟಂಗೆ. ಸೊ ಇದು ಮೂರನೇ ಒಂದು ಡಿಸಿಪ್ಲಿನ್ ಏನು ಅಂದ್ರೆ ಧ್ಯಾನ, ನಮ್ಮ ಮನಸ್ಸನ್ನ ಸಂಸ್ಕರಿಸಿಕೊಳ್ಳುವಂಥದ್ದು. ಸೊ ಜನಕ ಮಹರ್ಷಿಗಳು ಕೇಳ್ತಾರೆ, ಜನಕ ಮಹಾರಾಜರು ಅಷ್ಟಾವಕ್ರ ಮಹರ್ಷಿಗಳಿಗೆ, ನಾನು ಹೇಗೆ ಮುಕ್ತಿಯನ್ನು ಹೊಂದುವುದು, ಮೋಕ್ಷವನ್ನ ಹೇಗೆ ತಗೊಳ್ಳುವುದು? ನನಗೆಲ್ಲ ಬುದ್ಧಿಪೂರ್ವಕವಾಗಿ ಎಲ್ಲ ತುಂಬಾ ಪುಸ್ತಕಗಳು ಓದ್ಬಿಟ್ಟಿದ್ದೀನಿ ನಾನು, ತುಂಬಾ ಜನರ ಹತ್ರ ಕೇಳಿದ್ದೀನಿ ನಾನು, ಆದ್ರೆ ಅನುಭವಪೂರ್ವಕವಾಗಿ ನಾನೇನು ಅನುಭವಿಸಿಲ್ಲ ಇದುವರೆಗೂ. ನೋಡಿ, ಆರ್ಟ್ ಆಫ್ ಲಿವಿಂಗ್ ಬರಕ್ಕಿಂತ ಮುಂಚೆ ನಮ್ಮ ಪರಿಸ್ಥಿತಿ ಇದೇ ತರ ಇರುತ್ತೆ. ಕೆಲವರು ನಾಳೆ ಏನೇನೋ ಪುಸ್ತಕಗಳು ಓದ್ಬಿಟ್ಟಿರ್ತೀವಿ ಧ್ಯಾನದ ಬಗ್ಗೆ, ಅಧ್ಯಾತ್ಮದ ಬಗ್ಗೆ, ನಮ್ಗೆಲ್ಲ ಗೊತ್ತಿದೆ ಅಂತ ಅನ್ಕೊಳ್ತೀವಿ. ಇಲ್ಲಿ ಬಂದ ಮೇಲೆ ಗುರುಗಳು ಅದೆಲ್ಲ ಬ್ರೇಕ್ ಮಾಡ್ಬಿಡ್ತಾರೆ ಒಂದೇ ಇಟ್ಟಲ್ಲಿ. ಒಂದು ಸುದರ್ಶನ್ ಕ್ರಿಯೆ ಸಾಕು, ಓಂ ನಮಃ ಶಿವಾಯ ಅಲ್ವಾ? ಇದು ನಮಗೆಲ್ಲ ಅನುಭವ ಆಗಿದೆ. ಇದೆಲ್ಲ ನನಗೆ ಗೊತ್ತಿದೆ ಅಂತ ನಾವೇನು ಅನ್ಕೊಂಡಿರ್ತೀವಿ ಅದನ್ನೆಲ್ಲ ಬ್ರೇಕ್ ಮಾಡ್ಬೇಕು. ನೋಡಿ, ಅದೇನು ಅಂದ್ರೆ ಆ ಇಂಟೆಲೆಕ್ಚುವಲಿ, ಬುದ್ಧಿಪೂರ್ವಕವಾಗಿ ನನಗೆ ಗೊತ್ತಿದೆ 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 ಅಂತ ಅನ್ಕೊಂಡದ ಆ ಒಂದು ಕಾನ್ಸೆಪ್ಟ್ಸ್ ಎಲ್ಲ ಗುರುಗಳು ಒಂದು ಅನುಭವದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಪಾಸ್ ಮಾಡ್ಬಿಟ್ಟಂಗೆ, ಆ ತರ ಒಂದು ಅನುಭವ ಇದು ಹೇಳ್ತಾ ಇದ್ದಾರೆ. ಏನ್ ಬೇಕಾಗಿದೆ ಇಲ್ಲಿ? ಶರೀರದ ಮೇಲೆ ಒಂದು ಡಿಸಿಪ್ಲಿನ್, ನಾಲಿಗೆ ಮೇಲೆ ಆ ಡಿಸಿಪ್ಲಿನ್ ಬೇಕಾಗಿದೆ. ಇದೆರಡು ಬೇಕಾಗಿದೆ ನಮಗೆ. ಆಮೇಲೆ ಮೂರನೇದು ಮನಸ್ಸು, ಧ್ಯಾನ ತುಂಬಾ ಮುಖ್ಯ ಇದು. ಆಮೇಲೆ ಪ್ರಶ್ನೆಗಳು ಬರುತ್ತೆ, ಎಷ್ಟೋ ಪ್ರಶ್ನೆಗಳು ಬರುತ್ತೆ ಇದರಲ್ಲಿ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ನಮ್ಮ ಭಾರತ ದೇಶ, ಪ್ರಾಚೀನ ಭಾರತ ದೇಶದಲ್ಲಿ ಕೆಲವು ಪ್ರಶ್ನೆಗಳನ್ನ ಅವರು ಯಾರಾದ್ರೂ ಏನಾದ್ರೂ ಕೇಳಿದಿರಾ ಅದಕ್ಕೆ ಉತ್ತರ ಕೊಡಬೇಡಿ, ಅದು ಕೇಳುವುದು ಕೂಡ ಯಾವ ರೀತಿ ಇರಬೇಕು. ಇದು ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳಿಗೆ ಇದೊಂದು ರೂಲ್. ಆಕ್ಚುಲಿ ಬ್ರಹ್ಮಜ್ಞಾನಿಗಳಿಗೆ ಏನು ರೂಲ್ಸ್ ಇಲ್ಲ, ಬ್ರಹ್ಮಜ್ಞಾನಿಗಳಿಗೆ ಏನೂ ರೂಲ್ಸ್ ಇಲ್ಲ ಅವ್ರಿಗೆ. ಆದ್ರೆ ಕೆಲವು ರೂಲ್ಗಳನ್ನು ಅವರೇ ಅವ್ರ ಮೇಲೆ ಹಾಕೊಳ್ತಾರೆ. ಏನು ಅಂದ್ರೆ, ಯಾರಾದ್ರೂ ಏನಾದ್ರೂ ಕೇಳದೆ ಇದ್ರೆ ಅದಕ್ಕೆ ಉತ್ತರ ಕೊಡೋಂಗಿಲ್ಲ. ಈ ಭಗವದ್ಗೀತೆಯಲ್ಲಿ ಇದೆ, ಸೇವೆ ಮಾಡಬೇಕು, ಸೇವೆ ಮಾಡಿ ವಿನಯಪೂರ್ವಕವಾಗಿ ತಗ್ಗಿ ಬಗ್ಗಿ ಆ ಗುರುಗಳ ಹತ್ರ ಆ ಒಂದು ಪ್ರಶ್ನೆಯನ್ನು ಕೇಳಿದಾಗ ಆ ಒಳಗಿನ ಒಂದು ಸ್ಥಿತಿಯನ್ನು ನೋಡಿ ಉತ್ತರ ಕೊಡ್ತಾರೆ. ಪ್ರಶ್ನೆ ಕೇಳಿದ್ವಿ, ಎಲ್ಲರ ಮಧ್ಯೆ ಒಂದು ಪ್ರಶ್ನೆ ಕೇಳಿದ್ವಿ, ಎಲ್ಲರೂ ನನ್ನ ನೋಡ್ತಾ ಇದ್ದಾರೆ, ಐ ಆಮ್ ಆಸ್ಕಿಂಗ್ ಕ್ವಶನ್ ಫಾರ್ ಎವ್ರಿಬಡಿ ಅಂತ ಒಂದು ಕೆಲವರು ಇರುತ್ತೆ. ಅದನ್ನ ಆ ರೀತಿಯಾದ ಪ್ರಶ್ನೆ ಕೇಳಿದಾಗ ಎಷ್ಟೋ ಸರಿ ಉತ್ತರಗಳು ಬರೋದಿಲ್ಲ ಗುರುಗಳ ಹತ್ರ. ಓಕೆ, ಆಮೇಲೆ ಯಾರು ಏನು ಕೇಳ್ದಿರಾ ಸುಮ್ಮನೆ ಅಡ್ವೈಸ್ಗಳು ಕೊಡ್ತಾ ಇರೋದು, ನೀವು ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನೀವು ಹಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಕೌನ್ಸಿಲಿಂಗ್ ಕೊಡೋದು, ಆಪ್ತ ಸಲಹೆ, ಅವ್ರಿಗೆ ಬೇಕಾಗಿರಲ್ಲ ಪಾಪ, ಆಪ್ತ ಸಲಹೆ ಕೊಡೋದು. ಓಕೆ, ಇದನ್ನ ನಿಲ್ಲಿಸ್ಬೇಕು. ಯಾವಾಗ ಪ್ರಶ್ನೆ ಕೇಳಿದ್ರೆ ಅವಾಗ ಮಾತ್ರ ಉತ್ತರ, ಅದು ಸರಿಯಾದ ರೀತಿಯಲ್ಲಿ ಕೇಳಬೇಕು. ಅಕಸ್ಮಾತ್ ಸರಿಯಾದ ಒಂದು ವಿನಯದಿಂದ ಕೇಳಲಿಲ್ಲ ಅಂದ್ರೆ ಆ ವಿನಯದರಿಂದ ಕೇಳಲಿಲ್ಲ ಅಂದ್ರೆ ಪರಿಪ್ರಶ್ನೇನ ಸೇವಯ, ಭಗವದ್ಗೀತೆ ಹೇಳ್ತಾನೆ ಕೃಷ್ಣ. ಆ ವಿನಯದಿಂದ ಕೇಳಲಿಲ್ಲ ಅಂದ್ರೆ ಅದಕ್ಕೆ ಮೌನವೇ ಉತ್ತರ. ಅದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ, ಮೌನವೇ ಉತ್ತರ. ಶಿವಾಯ. ಮತ್ತೆ ಪ್ರಶ್ನೆಗೆ ಯಾರಾದ್ರೂ ಉತ್ತರ ಡಿಮ್ಯಾಂಡ್ ಮಾಡಬೇಕು ಅಂದ್ರೆ, ಡಿಮ್ಯಾಂಡ್ ಮಾಡ್ತಾ ಇದ್ರೆ ಆ ವ್ಯಕ್ತಿ ಪ್ರಶ್ನೆ ಕೇಳೋದ್ರಲ್ಲೇ ಅವನು ಮುಳುಗಿರ್ತಾನೆ. ಒಂದೊಂದ್ಸರಿ ಉತ್ತರವನ್ನ ಸ್ವೀಕಾರ ಮಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ, ಸ್ವೀಕಾರ ಮಾಡಬೇಕು ಅನ್ನೋ ಸ್ಥಿತಿಯಿಂದ ಬರ್ತಾ ಇರಲ್ಲ. ಯಾವುದೋ ಒಳಗಡೆ ಒಂದು ಆತಂಕದಿಂದ ಅಥವಾ ಜೀವನದಲ್ಲಿ ಏನೋ ಒದ್ದಾಟ ಇರುತ್ತೆ, ಅದರಿಂದ ಪ್ರಶ್ನೆ ಬರ್ತಾ ಇರುತ್ತೆ. ಆವಾಗ ಉತ್ತರ ಕೊಡಬೇಡಿ. ಜಸ್ಟ್ ನಗ್ನ ಒಂದು ಸ್ಮೈಲ್ ಕೊಟ್ಟು
ಅದಕ್ಕೆ ಸರಿಯಾದ ಸಮಯ ಬರುತ್ತೆ, ಪ್ರಾಪರ್ ಟೈಮ್ ಹೇಳ್ತಾ ಇದ್ದಾರೆ. ಆ ಸರಿಯಾದ ಸಮಯದಲ್ಲಿ ನೆವರ್ ಆನ್ಸರ್ ಎ ಕ್ವಶನ್ ಇಫ್ ದ ಟೈಮ್ ಅಂಡ್ ಪ್ಲೇಸ್ ಇಸ್ ನಾಟ್ ರೈಟ್ ಅಂತ ಹೇಳ್ತಾರೆ. ಯಾವುದೇ ಪ್ರಶ್ನೆ ದೇಶ ಕಾಲ ಪರಿಸ್ಥಿತಿಯನ್ನು ಅನುಸರಿಸಿ ಉತ್ತರವನ್ನು ಕೊಡುವಂತ. ನೀವು ಗುರುಗಳಿಗೆ ಕೇಳಿ ನೋಡಿ, ಒಂದೇ ಪ್ರಶ್ನೆ ಒಂದೊಂದ್ಸರಿ ಒಂದೊಂದು ರೀತಿ ಉತ್ತರ ಕೊಡ್ತಾರೆ. ಎಕ್ಸ್ಪೀರಿಯನ್ಸ್ ಇದೆಯಾ? ಒಂದೊಂದ್ಸರಿ ಒಂದು ರೀತಿಯ ಉತ್ತರ ಹೇಳ್ತಾರೆ. ಇಲ್ಲಿ ಏನಾಗ್ತಾ ಇದೆ, ಯಾಕೆ ಈ ಪ್ರಶ್ನೆ ಒಂದು ಇದು ಬಂತು ಅಂದ್ರೆ, ಅಷ್ಟಾವಕ್ರ ಮಹರ್ಷಿಗಳನ್ನ ಜನಕ ಮಹಾರಾಜರು ಅವರ ಆಶ್ರಮಕ್ಕೆ, ಅವರ ಅರಮನೆಗೆ ಕರ್ಕೊಂಬಂದು ಏನು ಪೂರ್ತಿ ಮರ್ಯಾದೆ ಪೂರ್ವಕವಾಗಿ, ಗೌರವ ಪೂರ್ವಕವಾಗಿ ಸಿಂಹಾಸನದಲ್ಲಿ ಅವ್ರನ್ನ ಕುಳ್ಳಿರಿಸಿ ಅವರಿಗೆ ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಅವ್ರ ಪಾದಪೂಜೆ ಮಾಡಿ ಅವರಿಗೆ ಪರಮಾತ್ಮನ ರೀತಿಯಲ್ಲಿ ಅವರನ್ನ ಟ್ರೀಟ್ ಮಾಡಿ ಆವಾಗ ಪ್ರಶ್ನೆ ಕೇಳ್ತಾರೆ. ಸುಮ್ನೆ ಬಂದ ತಕ್ಷಣ ಬಾಗ್ಲಲ್ಲೇ ನನಗೆ ವೈರಾಗ್ಯ ಅಂದ್ರೆ ಏನು, ಮೋಕ್ಷ ಅಂದ್ರೆ ಏನು, ಅಧ್ಯಾತ್ಮ ಜ್ಞಾನ ಅಂದ್ರೆ ಏನು, ದಯವಿಟ್ಟು ಹೇಳಿ, ನಾನು ವಾಟ್ಸಾಪ್ ಮಾಡಿ, ಫೋನಲ್ಲಿ ಹೇಳಿ, ಅಥವಾ ಮೇಲ್ ಮಾಡಿ ಅಂತ ಕೇಳಿಲ್ಲ. ಅದು ಕೂಡ ಒಂದು ರೀತಿಯಲ್ಲಿ ಕೇಳುವಂತಹ ಒಂದು ಪರಿಪಾಠ ಇದೆ. ಆ ರೀತಿ ಕೇಳಬೇಕಾಗ್ತದೆ. ಅವಾಗ ಅವರು ಕೇಳಿದಂತಹ ಮೊದಲನೆಯ ಸೂತ್ರ ಇಲ್ಲಿ ಪ್ರಾರಂಭ ಆಗತ್ತೆ ಅಷ್ಟಾವಕ್ರ ಗೀತೆಯಲ್ಲಿ. ಯಾವುದು ಮೊದಲನೆಯದು? ಮೊದಲನೆಯ ಸೂತ್ರ ಅಷ್ಟಾವಕ್ರ ಗೀತದಲ್ಲಿ ಮೊದಲನೆಯ ಶ್ಲೋಕ, ಕಥಂ ಜ್ಞಾನಮವಾಪ್ನೋತಿ ಕಥಂ ಮುಕ್ತಿರ್ ಭವಿಷ್ಯತಿ ವೈರಾಗ್ಯಂಚ ಕಥಂ ಪ್ರಾಪ್ತಂ ಏತದ್ ಬ್ರೂಹಿ ಮಮ ಪ್ರಭೋ. ಕಥಂ ಜ್ಞಾನಮವಾಪ್ನೋತಿ, ಜ್ಞಾನವನ್ನ ಹೇಗೆ ಪಡೆಯುವುದು? ನೋಡಿ, ಎಷ್ಟು ಮರ್ಯಾದಾ ಪೂರ್ವಕವಾಗಿ ಅವ್ರನ್ನ ಕರ್ಕೊಂಬಂದು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅವ್ರಿಗೆ ಏನೇನು ಗೌರವ ಮಾಡಬೇಕು, ಅವ್ರಿಗೆಲ್ಲ ರೆಸ್ಪೆಕ್ಟ್ ಕೊಡ್ಬೇಕು, ಎಲ್ಲ ಕೊಟ್ಟು ಆಮೇಲೆ ಅವ್ರ ಪಾದದ ಹತ್ರ ಕುತ್ಕೊಂಡು ಅಷ್ಟಾವಕ್ರ ಮಹರ್ಷಿಗಳಿಗೆ ಜನಕ ಮಹಾರಾಜ ಆವಾಗ ಕೇಳುವಂತಹ ಪ್ರಶ್ನೆ, ಕಥಂ ಜ್ಞಾನಮವಾಪ್ನೋತಿ, ಜ್ಞಾನವನ್ನು ಹೇಗೆ ಪಡೆಯುವುದು? ಮುಕ್ತಿ ಬರುತ್ತಾ ನನಗೆ? ನಾನು ಮುಕ್ತಿ ತಗೊಳಕ್ಕೆ ಎಲಿಜಿಬಿಲಿಟಿ ಇದೀನಾ? ನನಗೆ ಮೋಕ್ಷ ಅನ್ನೋದು ಇದೆಯಾ? ನನಗೆ ಬರುತ್ತಾ ನನಗೆ ಅದು? ಮತ್ತು ವೈರಾಗ್ಯ ಹೇಗೆ ಪ್ರಾಪ್ತವಾಗತ್ತೆ? ದಯವಿಟ್ಟು ಹೇಳಿ ಮಹಾಪ್ರಭು. ಏತದ್ ಬ್ರೂಹಿ ಮಮ ಪ್ರಭೋ. ಕಥಂ ಜ್ಞಾನಮವಾಪ್ನೋತಿ ಕಥಂ ಮುಕ್ತಿರ್ ಭವಿಷ್ಯತಿ ವೈರಾಗ್ಯಂಚ ಕಥಂ ಪ್ರಾಪ್ತಂ ಏತದ್ ಬ್ರೂಹಿ ಮಮ ಪ್ರಭೋ. ಜ್ಞಾನವನ್ನ, ಆಧ್ಯಾತ್ಮಿಕ ಜ್ಞಾನವನ್ನು ಹೇಗೆ ಪಡೆಯುವುದು? ಮುಕ್ತಿ ಹೇಗೆ ಬರುತ್ತೆ? ಮೋಕ್ಷ ಅನ್ನೋದು ಹೇಗೆ ಬರುತ್ತೆ? ವೈರಾಗ್ಯ ಹೇಗೆ ಪ್ರಾಪ್ತವಾಗತ್ತೆ? ದಯವಿಟ್ಟು ಇದನ್ನು ತಿಳಿಸಿ ಮಹಾಪ್ರಭು ಅಂತ ಯಾರಿಗೆ? ಅಷ್ಟಾವಕ್ರ ಮಹರ್ಷಿಗಳಿಗೆ ಕೇಳುವಂತಹ ಮೊದಲನೆಯ ಸೂತ್ರ ಇಲ್ಲಿಂದ, ಮೊದಲನೆಯ ಶ್ಲೋಕ ಇಲ್ಲಿಂದ ಪ್ರಾರಂಭವಾಗ್ತದೆ. ಏನು ಅಷ್ಟಾವಕ್ರ ಮಹರ್ಷಿಗಳಿಗೆ ಪ್ರಭೋ ಅಂತ, ಮೈ ಲಾರ್ಡ್, ಪ್ರಭು ದಯವಿಟ್ಟು ಹೇಳಿ ಅಂತ ಕೇಳ್ತಾ ಇದ್ದಾನೆ. ಅದರಲ್ಲಿ ಏನಿದೆ? ಮರ್ಯಾದೆ ಇದೆ, ಜೊತೆಗೆ ಪ್ರೀತಿನೂ ಇದೆ. ಬರೀ ಮರ್ಯಾದೆ ಇದ್ರೆ ಸಾಲದು. ಎಲ್ಲಿ ಮರ್ಯಾದೆ ಇರುತ್ತೋ ಅಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಡಿಸ್ಟೆನ್ಸ್ ಇರೋದಿಲ್ಲ. ಇದೆರಡೂ ಸಮ್ಮಿಳಿತವಾದದ್ದು ಬೇಕಾಗಿದೆ. ಒಬ್ಬ ಮಹಾಜ್ಞಾನಿಯ ಪಕ್ಕದಲ್ಲಿ ಅವ್ರ ಪಾದಗಳಲ್ಲಿ ಕುಳಿತುಕೊಂಡಾಗ ಮರ್ಯಾದೆನೂ ಇರಬೇಕು, ಪ್ರೀತಿನೂ ಇರಬೇಕು. ಇದನ್ನ ಹೇಳ್ತಾ ಇದೆ. ಇದು ಎಲ್ಲಿ ನೀವು ನೋಡಕ್ಕೆ ಸಿಗತ್ತೆ ಅಂದ್ರೆ ಗುರು ಶಿಷ್ಯರ ಸಂಬಂಧದಲ್ಲಿ ಇದಿರುತ್ತೆ. ಗುರು ಶಿಷ್ಯರ ಸಂಬಂಧದಲ್ಲಿ ಮರ್ಯಾದೆನೂ ಇದೆ, ಪ್ರೀತಿನೂ ಇದೆ ಅಲ್ವಾ? ನಾವು ನೋಡಿ, ಗುರುಗಳ ಹತ್ರ ನಮ್ಮ ಸಂಬಂಧ ಯಾವ ತರ ಇದೆ? ಮರ್ಯಾದೆ ಇದೆ. ಗುರುಗಳಂದ್ರೆ ಒಂದು ರೆಸ್ಪೆಕ್ಟ್ ಇದೆ, ಜೊತೆಗೆ ಪ್ರೀತಿ ಇದೆ. ಗುರುಗಳು ನೋಡಿದ ತಕ್ಷಣ ಕೆಲವರು ಕಣ್ಣಲ್ಲಿ ಹಂಗೆ ಧಾರಾಕಾರವಾಗಿ ಅಲ್ಲೇ ಕೃತಜ್ಞತೆ ಹೋಗ್ತಾ ಇರುತ್ತೆ, ನೀರು ಹೋಗ್ತಾ ಇರುತ್ತೆ ಕಣ್ಣ ಹಾಗೆ. ಇದು ಒಬ್ಬ ಭಕ್ತನ ಲಕ್ಷಣ. ಈ ಸ್ಥಿತಿಯಿಂದ ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಇದೇ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ತಿಳಿಸಿ, ಮೋಕ್ಷ ಯಾವ ರೀತಿ ಬರುತ್ತೆ? ಅರ್ಥ ಆಗ್ತಾ ಇದೆಯಲ್ಲ? ವೈರಾಗ್ಯ ಯಾವ ತರ ಬರುತ್ತೆ? ಜ್ಞಾನ ಯಾವ ರೀತಿ ಪಡ್ಕೊಬೇಕು? ವೈರಾಗ್ಯಂಚ ಕಥಂ ಪ್ರಾಪ್ತಂ ಏತದ್ ಬ್ರೂಹಿ ಮಮ ಪ್ರಭೋ. ನೋಡಿ, ನಮಗೆ ಸ್ವಲ್ಪ ಜವಾಬ್ದಾರಿ, ಒಂದು ಮನೆ, ಒಂದಿಬ್ರು ಮಕ್ಕಳು, ಯಾವುದೋ ಒಂದು ಆಫೀಸಲ್ಲಿ ಒಂದು ಕೆಲಸ ಇದ್ರೇನೆ ನಮ್ಗೆ ಎಷ್ಟು ಜವಾಬ್ದಾರಿ ಇರ್ತಲ್ವಾ? ಎಷ್ಟು ಬೆಳಗ್ಗೆ ಎದ್ದಾಗಿಂದ ಮತ್ತೆ ಆ ಮಕ್ಕಳು ದೊಡ್ಡವರಾದಾಗಿಂದ ಅವ್ರಿಗೆಲ್ಲ ಎಜುಕೇಶನ್ ಅದು ಇದು ಎಲ್ಲ ಮಾಡಿಸೋಷ್ಟೊತ್ತಿಗೆ ಎಷ್ಟು ಜವಾಬ್ದಾರಿ ಇದೆ. ಒಂದು ಸಾಮ್ರಾಜ್ಯಕ್ಕೆ ಚಕ್ರವರ್ತಿ
ಮಹಾರಾಜ ಚಕ್ರವರ್ತಿ, ಆತನಿಗೆ ಎಷ್ಟು ಜವಾಬ್ದಾರಿ. ಹ್ಮ್ ಎಲ್ಲಕ್ಕೂ ಒಂದು ಸಣ್ಣ ಸಣ್ಣ ವಿಷಯನೂ ಸಾಮ್ರಾಜ್ಯದಲ್ಲಿ ಏನ ಹೆಚ್ಚು ಕಡಿಮೆ ಆದ್ರೆ ಎಲ್ಲಕ್ಕೂ ಆತನೇ ಜವಾಬ್ದಾರಿ ಆಗಿರ್ತಾನೆ. ಮತ್ತೆ ಡಿಟ್ಯಾಚ್ಮೆಂಟ್, ವೈರಾಗ್ಯ ಯಾವ ತರ ಬರುತ್ತೆ ಅಲ್ಲಿ ನೋಡಿ. ವೈರಾಗ್ಯಕ್ಕೆ ಯಾವ್ದಾದ್ರೂ ಒಂದೇ ಒಂದಾದ್ರೂ ಒಂದು ಜಾಗ ಇದೆಯಾ? ಮೈ ಮೇಲೆ ಬಂಗಾರ ಹಾಕೊಂಡಿದ್ದಾರೆ, ತಲೆ ಮೇಲೆ ಬಂಗಾರದ ಕಿರೀಟ, ಕಾಲಿಗೆ ಬಂಗಾರದ ಪಾದುಕೆಗಳು, ಅರಮನೆಯಲ್ಲಿ ಬಂಗಾರ, ಭೋಗ ಲಾಲಸೆಗಳಿಗೆ ಏನು ಕೊರತೆ ಇಲ್ಲ. ಅಲ್ಲಿ ಎಲ್ಲಾದ್ರೂ ವೈರಾಗ್ಯ ಬರೋಕ್ಕೆ ಸಾಧ್ಯತೆ ಇದೆಯಾ? ಅಲ್ಲಿ ವೈರಾಗ್ಯದಿಂದ ಇರುವುದು ಅಂದ್ರೆ ಲೆಕ್ಕ ಹಾಕೊಳ್ಳಿ. ಏನೂ ಇಲ್ಲದೆ ಇದ್ದಾಗ ವೈರಾಗ್ಯ ಬರೋದು ಅದು ಬೇರೆ ವಿಷಯ. ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ, ಏನೂ ಇಲ್ಲದೆ ಇರೋನು ಅವನ ಹತ್ರ ಏನಿದೆ ಬಿಡಕ್ಕೆ ಏನು ಇರಲ್ಲ. ಎಲ್ಲ ಇದ್ದಾಗ ನಾನು ಬಿಟ್ಟಿದ್ದೀನಿ ಅಂತ ಹೇಳೋದಿದೆ ನೋಡಿ, ಅದು ನಿಜವಾದ ವೈರಾಗ್ಯ. ಏನು ಕೆಲಸ ಮಾಡದೇ ಇರೋನು ಎಲ್ಲ ಅದಷ್ಟಕ್ಕೆ ಅದೇ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೇನು ಅಷ್ಟು ಬೆಲೆ ಇರೋದಿಲ್ಲ. ಈ ಜನಕ ಮಹಾರಾಜರಂತವರು ಆ ಮಹಾ ಸಿಂಹಾಸನದಲ್ಲಿ ಕುತ್ಕೊಂಡು ನಾನೇನು ಮಾಡ್ತಾ ಇಲ್ಲ, ಎಲ್ಲ ನಡೀತಾ ಇದೆ ನನ್ನ ಕಣ್ಮುಂದೆ ಅಂತ ಹೇಳ್ತಾರೆ ನೋಡಿ. ಇದೇ ಎನ್ಲೈಟನ್ಮೆಂಟ್, ಇದೇ ಜ್ಞಾನೋದಯ. ನಾನೇನು ಮಾಡ್ತಾ ಇಲ್ಲ, ಎಲ್ಲ ನಡೀತಾ ಇದೆ ಅದೆಷ್ಟು ಕಡೆ. ಮತ್ತೆ ಎಲ್ಲ ಜವಾಬ್ದಾರಿಗಳನ್ನ ಬಿಟ್ಟು ಓಡೋಗ್ಲಿಲ್ಲ ಜನಕ ಮಹಾರಾಜರು, ಬಿಟ್ಟು ಓಡೋಗ್ಲಿಲ್ಲ, ಕುತ್ಕೊಂಡು ನಿಭಾಯಿಸ್ತಾ ಇದ್ದಾರೆ. ಆ ಜಾಗದಲ್ಲಿ ಕುತ್ಕೊಂಡು ಹೆಂಗೆ ವೈರಾಗ್ಯವನ್ನ ನಾನು ಹೌ ಟು ಗೆಟ್ ಡಿಟ್ಯಾಚ್ಮೆಂಟ್, ಈ ಸೀಟಲ್ಲಿ ಕುತ್ಕೊಂಡು ಹೆಂಗೆ ನಾನು ವೈರಾಗ್ಯವನ್ನ ಪ್ರಾಕ್ಟೀಸ್ ಮಾಡೋದು ಅಥವಾ ವೈರಾಗ್ಯವನ್ನು ಹೆಂಗೆ ಪಡೆಯೋದು, ಈ ಸೀಟಲ್ಲಿ ಕುತ್ಕೊಂಡು ಮೋಕ್ಷ ಹೆಂಗೆ ನಾನು ಸಾಧನೆ ಮಾಡೋದು, ಆಧ್ಯಾತ್ಮಿಕ ಜ್ಞಾನ ಹೇಗೆ ಬರುತ್ತೆ, ಅಲ್ಲಿವರೆಗೂ ಅಷ್ಟಾವಕ್ರ ಮಹರ್ಷಿಗಳು ಬಾಯಿ ಬಿಟ್ಟಿಲ್ಲ. ಇದಿಷ್ಟು ನಡೆಯುವವರೆಗೂ ಅಷ್ಟಾವಕ್ರ ಮಹರ್ಷಿಗಳು ಬಾಯಿ ಬಿಡಲಿಲ್ಲ. ಇದಿಷ್ಟು ಕೇಳಿದ ಮೇಲೆ ಅವಾಗ ಅಷ್ಟಾವಕ್ರ ಮಹರ್ಷಿಗಳು ಮಾತಾಡಕ್ಕೆ ಶುರು ಮಾಡ್ತಾರೆ. ಅದು ನಾಳೆ ನೋಡೋಣ. ಓಂ ನಮಃ ಶಿವಾಯ. ಓಕೆನಾ? ಇವತ್ತಿಗೆ ಇಷ್ಟು ಸಾಕು. ಮೊದಲು ಏನು? ಡಿಸಿಪ್ಲಿನ್ಸ್, ಮಾತಿನಲ್ಲಿ ಡಿಸಿಪ್ಲಿನ್, ಮತ್ತೆ ಆಸನಗಳು ಮಾಡಬೇಕು ಶರೀರಕ್ಕೆ, ಆಹಾರ, ಧ್ಯಾನ. ಅರ್ಥ ಆಗ್ತಾ ಇದೆಯಲ್ಲ? ಪ್ರಶ್ನೆಗಳು ಕೂಡ ಅಷ್ಟೇ, ಪ್ರಶ್ನೆ ಕೇಳುವಂತ. ಇದಿಷ್ಟು ಡಿಸಿಪ್ಲಿನ್ಸು. ಅಷ್ಟಾವಕ್ರ ಗೀತೆ ಕೇಳಬೇಕು ಅಂದ್ರೆ ಅಷ್ಟಾವಕ್ರ ಗೀತೆ ಒಂದು PhD ಸಬ್ಜೆಕ್ಟ್ ಇದು. ಗುರುಗಳೇ ಹೇಳಿದ್ದಾರೆ, ಒಂದು ಅಷ್ಟಾವಕ್ರ ಗೀತೆ ನಡೀತಾ ಇರುವಾಗ ಇಟ್ ಈಸ್ ಎ PhD ಸಬ್ಜೆಕ್ಟ್ ಇದು. ಇದನ್ನ ತಿಳ್ಕೊಬೇಕು ಅಂದ್ರೆ ಡಿಗ್ರಿ ಆಫ್ ಮೆಚುರಿಟಿ, ಒಂದು ಸ್ವಲ್ಪ ಪ್ರಬುದ್ಧತೆ ಬೇಕು ಆಧ್ಯಾತ್ಮ ಜ್ಞಾನದಲ್ಲಿ. ಆಗ್ತಾ ಇದೆಯಲ್ಲ? ಸೊ ಅದಕ್ಕೆ ಪ್ರತಿ ದಿವಸ ನಾವು ಸಾಧಕರಾಗಿ ಈ ಜ್ಞಾನವನ್ನು ಕೇಳಿಸ್ಕೊಂಡಾಗ ನಮ್ಮಲ್ಲಿ ಸ್ವಲ್ಪ ಅದು ನಿಲ್ಲತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಇಲ್ಲ ಕಲ್ಲಿನ ಮೇಲೆ ನೀರು ಹಾಕ್ದಂಗೆ, ಒಂದು ಕಲ್ಲು ತಗೊಂಡೋಗಿ 1000 ವರ್ಷ ನೀರಲ್ಲಿ ಇಟ್ಟರು ಕಲ್ಲಿಗೆ ಏನು ಬದಲಾವಣೆ ಆಗಲ್ಲ. ಅದೇ ಒಂದು ಸ್ಪಂಜ್ ಅನ್ನು ತಗೊಂಡೋಗಿ ನೀರಲ್ಲಿಡಿ, ಆ ಸ್ಪಂಜ್ ಹಾಗೆ ನೀರನ್ನ ಸರ್ರ ಅಂತ ಹೇಳ್ಕೊಳತ್ತೆ. ನಮ್ಮ ಮನಸ್ಸನ್ನ ಆ ರೀತಿ ಮಾಡ್ಕೊಬೇಕು. ಆ ರೀತಿ ಮನಸ್ಸಾಗ್ಬೇಕು ಅಂದ್ರೆ ಧ್ಯಾನ ಮಾಡಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಗುರುಗಳ ಪಾದಗಳಿಗೆ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ಏನು ಇವತ್ತಿನ ಈ ಮೊದಲನೆಯ ಸಂಚಿಕೆಯನ್ನು ನಾವು ಇವತ್ತಿಂದ ಮುಗಿಸ್ತಾ ಇದ್ದೀವಿ. ನಾಳೆ ಮತ್ತೆ ಭೇಟಿಯಾಗೋಣ. ಓಕೆ, ಅಲ್ಲಿವರೆಗೂ ಓಂ ನಮಃ ಶಿವಾಯ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸನಿಂಗ್. ವೆರಿ ಗ್ರೇಟ್ಫುಲ್ ಟು ಯು. ಓಂ ನಮಃ ಶಿವಾಯ. ಜೈ ಗುರುದೇವ್.